ಆಲ್ ರೈಟ್, ಈ ವಿಡಿಯೋದಲ್ಲಿ LLM ಟೋಕನೈಸೇಷನ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಟೋಕನ್ಸ್ ಆರ್ ಕ್ರೇಜಿ, ಅಟ್ ದ ಸೇಮ್ ಟೈಮ್ ಕಾಸ್ಟ್ಲಿ ಕೂಡ. ಸೊ ಈ ಒಂದು ಟಾಪಿಕ್ ಅರ್ಥ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಸೊ ನೀವು AI ಇಂಜಿನಿಯರ್ ಆಗಿರಲಿ, ಅಥವಾ AI ಇಂಜಿನಿಯರಿಂಗ್ ಕಲೀಲಿಕ್ಕೆ ಹೋಗುವವರಾಗಿರಲಿ, ಅಥವಾ AI ಅಲ್ಲಿ ವರ್ಕ್ ಮಾಡುವವರೇ ಆಗಿರಲಿ, ಸೊ ಟೋಕನ್ ಬಗ್ಗೆ ಗೊತ್ತಿರೋದು ಈಸ್ ಒನ್ ಆಫ್ ದ ಮೋಸ್ಟ್ ಫಂಡಮೆಂಟಲ್ ಥಿಂಗ್ಸ್ ಇಫ್ ಯು ವಾಂಟ್ ಟು ಬಿಕಮ್ ಅನ್ AI ಇಂಜಿನಿಯರ್. ಬಿಕಾಸ್ ಇಂಟರ್ವ್ಯೂಸ್ ಅಲ್ಲಿ ಕೇಳುವಂತ ಪ್ರೈಮರಿ ಕ್ವಶನ್ಸ್ ಇದ್ರ ಬಗ್ಗೆನೇ ಇರುತ್ತೆ. ಅಂದ್ರೆ ಟೋಕನ್ಸ್ ಅಂದ್ರೆ ಏನು, ಟೋಕನೈಸೇಷನ್ ಅಂದ್ರೆ ಏನು, ಅಂಡ್ LLM ಅಲ್ಲಿ ಟೋಕನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಕಂಪನೀಸ್ಗೆ ಬೇಕಾಗಿರೋದು ಟೋಕನ್ಸ್ ಅನ್ನು ಆದಷ್ಟು ಕಡಿಮೆ ಮಾಡಲಿಕ್ಕೆ. ಸೊ ಆಪ್ಟಿಮೈಸಿಂಗ್ ಬೇಸ್ಡ್ ಆನ್ ದಟ್ ಪರ್ಟಿಕ್ಯುಲರ್ ಟೋಕನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಡೀಟೇಲ್ಡ್ ಆಗಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದು ಸ್ವಲ್ಪ ಟೆಕ್ನಿಕಲ್ ವಿಡಿಯೋ ಆಗಿರುತ್ತೆ. ಸೊ ಇಫ್ ಇನ್ ಕೇಸ್ ನಿಮಗೆ ಇದರ ಡೆಪ್ತ್ ಬಗ್ಗೆ ಗೊತ್ತಿರಬೇಕು ಅಂತಿದ್ರೆ ದಿಸ್ ಇಸ್ ಅ ರೈಟ್ ವಿಡಿಯೋ ಫಾರ್ ಯು. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಈ ವಿಡಿಯೋನು ಲಾಸ್ಟ್ ತನಕ ನೋಡ್ಲಿಕ್ಕೆ ಟ್ರೈ ಮಾಡಿ. ಆದಷ್ಟು ವ್ಯಾಲ್ಯೂ ಆಡೆಡ್ ಪ್ರಪೋಸಿಷನ್ಸ್ ಅನ್ನು ಕೊಡ್ಲಿಕ್ಕೆ ಟ್ರೈ ಮಾಡ್ತಿದ್ದೇನೆ, ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನೋಡ್ತಾ ಇದ್ದೇನೆ. ಅಂಡ್ ಇಫ್ ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಇದರಿಂದ ವ್ಯಾಲ್ಯೂ ಸಿಗ್ತಾ ಇದೆ ಅಂತಿದ್ರೆ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ. ಬಿಕಾಸ್ ಬಿಹೈಂಡ್ ದ ಸೀನ್ಸ್ ಸುಮಾರು ಎಫರ್ಟ್ಸ್ ಹಾಕ್ತಿದ್ದೇವೆ ಇನ್ ಆರ್ಡರ್ ಟು ಗೆಟ್ ದ ಬೆಸ್ಟ್ ಔಟ್ ಆಫ್ ದಿಸ್ ವಿಡಿಯೋ. ಸೊ ವಿದೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಇನ್ ಟು LLM ಟೋಕನೈಸೇಷನ್. ಓಕೆ, ಲೆಟ್ಸ್ ಸ್ಟಾರ್ಟ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ AI ಹೇಗೆ ವರ್ಕ್ ಆಗುತ್ತೆ ಅಂತ. ಅದು ChatGPT ಬರೋ ಟೈಮಿಂದನೇ ನಮಗೆ ಗೊತ್ತಿದೆ. ಫಾರ್ ಎಕ್ಸಾಂಪಲ್, ನಾವೊಂದು ಪ್ರಾಂಪ್ಟ್ ಅನ್ನು ಕೊಡ್ತೇವೆ, ಅದು ಇನ್ಪುಟ್ ಫಾರ್ಮ್ಯಾಟ್ ಅಥವಾ ಟೆಕ್ಸ್ಟ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಸೊ ಇಟ್ ಗೋಸ್ ಡೈರೆಕ್ಟ್ಲಿ ಟು ದಿ ಮಾಡೆಲ್, ಅಂಡ್ ಮಾಡೆಲ್ ಏನ್ ಮಾಡುತ್ತೆ, ಏನೋ ಒಂದು ಮ್ಯಾಜಿಕಲ್ ಥಿಂಗ್ ಬಿಹೈಂಡ್ ದ ಸೀನ್ಸ್ ಮಾಡಿ ನಿಮ್ಗೆ ಒಂದು ಔಟ್ಪುಟ್ ಅನ್ನು ಕೊಡುತ್ತೆ. ದಿಸ್ ಇಸ್ ವಾಟ್ ವಿ ಆಲ್ರೆಡಿ ನೋ. ಬಟ್ ನಿಮ್ಗೆ ಆಲ್ರೆಡಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಕ್ಲಾಸಸ್ ಅಲ್ಲಿ ನೀವು ಕುತ್ಕೊಂಡಿದ್ರೆ ನಿಮ್ಗೆ ಒಂದು ವಿಷಯ ಗೊತ್ತಿರುತ್ತೆ. ಏನಂತ ಹೇಳಿದ್ರೆ, ಮೆಷಿನ್ಸ್ ಅಥವಾ ಸಿಸ್ಟಮ್ಸ್ ವಿಲ್ ಓನ್ಲಿ ಅಂಡರ್ಸ್ಟ್ಯಾಂಡ್ ಝೀರೋಸ್ ಅಂಡ್ ಒನ್, ಅಥವಾ ಬೈನರಿ ಡಿಜಿಟ್ ಅಥವಾ ಬೈನರಿ ಎನ್ಕೋಡಿಂಗ್ ಮಾತ್ರ ಸಿಸ್ಟಮ್ಸ್ಗೆ ಗೊತ್ತಾಗೋದು. ಸೊ ಹಾಗಿದ್ರೆ ಈ LLM ಬೇಸಿಕಲಿ ಅಂದ್ರೆ ಏನು? ಸೊ ನಾನು ಈ ಇನ್ಸ್ಟೆನ್ಸ್ ಅಲ್ಲಿ ಬರೀ ChatGPT ಎಕ್ಸಾಂಪಲ್ ಮಾತ್ರ ತಗೊಳ್ತಿದ್ದೇನೆ. ವಿಲ್ ಕನ್ಸಿಡರ್ ChatGPT ಆಸ್ ಅನ್ ಎಕ್ಸಾಂಪಲ್. ಇಲ್ಲದಿದ್ರೆ ಅದು ಕನ್ಫ್ಯೂಸ್ ಆಗುತ್ತೆ. ಅದು ನಿಮ್ಗೆ ಸ್ವಲ್ಪ ಮುಂದೆ ಹೋದಾಗೆ ಗೊತ್ತಾಗುತ್ತೆ ಯಾಕೆ ಕನ್ಫ್ಯೂಸ್ ಆಗುತ್ತೆ ಅಂತ. ಸೊ ವಿಲ್ ಕನ್ಸಿಡರ್ ಓನ್ಲಿ ChatGPT. ಸೊ ChatGPT ಈಸ್ ಜಸ್ಟ್ ಅನ್ AI ಅಪ್ಲಿಕೇಶನ್, ಕರೆಕ್ಟ್ ಅಲ್ಲ? ಸೊ ಈ ಅಂದ್ರೆ ನೀವೇನು ಯೂಸ್ ಮಾಡ್ತೀರಿ ಅದು ಬರೀ AI ಅಪ್ಲಿಕೇಶನ್ ಅಷ್ಟೇ. The brain behind that particular ChatGPT are called as large language models. ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಜಸ್ಟ್ ನಾನು ಬ್ರಷ್ ಅಪ್ ಮಾಡ್ತಿದ್ದೇನೆ ಅಷ್ಟೇ. ಸೊ ಹೂ ಆರ್ ದೀಸ್ ಮಾಡೆಲ್ಸ್? ಬೇಸಿಕಲಿ GPT-2, GPT-4, GPT-5. ಸೊ ಹಾಗೆ ನ್ಯಾನೋ ಅಂತ ಇದೆ, ಮಿನಿ ಅಂತ ಇದೆ. ಸೊ ಈ ರೀತಿ ಹಲವಾರು ಮಾಡೆಲ್ಸ್ ಒಂದೊಂದು ಯೂಸ್ ಕೇಸಸ್ಗೆ ಇವರು ಬಿಲ್ಡ್ ಮಾಡಿದ್ದಾರೆ. ಅದರ ಮೇಲೆ ಯು ಹ್ಯಾವ್ ಅ AI ಅಪ್ಲಿಕೇಶನ್, ಅಂಡ್ ದಟ್ AI ಅಪ್ಲಿಕೇಶನ್ ಇಸ್ ಕಾಲ್ಡ್ ಆಸ್ ChatGPT. ಸೊ ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ನಿಮ್ಮ ಸಿಸ್ಟಮ್ಸ್ಗೆ ಝೀರೋಸ್ ಅಂಡ್ ಒನ್ಸ್ ಮಾತ್ರ ಗೊತ್ತಾಗುತ್ತೆ, ಅಂದ್ರೆ ನಂಬರ್ಸ್ ಮಾತ್ರ ಅಥವಾ ನಂಬರ್ಸ್ ಎನ್ಕೋಡಿಂಗ್ ಮಾತ್ರ ಗೊತ್ತಾಗುತ್ತೆ. ಅದೇ ರೀತಿ ಈ LLMಸಿಗೂ ಝೀರೋಸ್ ಅಂಡ್ ಒನ್ಸ್ ಮಾತ್ರ ಗೊತ್ತಾಗುತ್ತೆ. ಇವರಿಗೆ ಟೆಕ್ಸ್ಟ್, ಸ್ಟ್ರಿಂಗ್ಸ್, ಕ್ಯಾರೆಕ್ಟರ್ಸ್ ಇದು ಯಾವುದು ಗೊತ್ತಾಗೋದಿಲ್ಲ. ಸೊ ಹಾಗಿದ್ರೆ LLMಸಿಗೆ ಹೇಗೆ ನೀವು ಕೊಡುವಂಥ ಟೆಕ್ಸ್ಟ್ ಮೆಸೇಜ್ ಏನಿದೆ ಅಥವಾ ನೀವು ಏನು ಪ್ರಾಂಪ್ಟ್ ಮಾಡ್ತಿರೋ ಅದು ಹೇಗೆ LLMಸಿಗೆ ಅರ್ಥ ಆಗುತ್ತೆ? ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ನಾನೇ ಹೇಳ್ತಿದ್ದೇನೆ LLMಸಿಗೆ ಝೀರೋಸ್ ಅಂಡ್ ಒನ್ಸ್ ಮಾತ್ರ ಗೊತ್ತಿರೋದು ಅಂತ, ಅಥವಾ ನಂಬರ್ಸ್ ಅನ್ನು ಎನ್ಕೋಡ್ ಮಾಡಲಿಕ್ಕೆ ಮಾತ್ರ ಗೊತ್ತಿರೋದು ಅಂತ. ಸೊ ಹಾಗೆ ನೀವು ಕಳಿಸಿರುವಂತಹ ಟೆಕ್ಸ್ಟ್ ಏನಿದೆ ಅದು LLMಗೆ ಗೊತ್ತಾಗಬೇಕು ಅಂತಿದ್ರೆ ಅದು ಹೇಗೆ ಗೊತ್ತಾಗುತ್ತೆ? ಸೊ ಫಾರ್ ದ್ಯಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಬಿಹೈಂಡ್ ದ ಸೀನ್ಸ್ ಅಲ್ಲಿ ನೀವು ಏನು ಮಾಡೆಲ್ಸ್, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂತ ಯೂಸ್ ಮಾಡ್ತಿರೋ. ಫಾರ್ ಎಕ್ಸಾಂಪಲ್ ChatGPT ಇನ್ಸ್ಟೆನ್ಸ್ ಅಲ್ಲಿ GPT-2 ಆಗಲಿ, 3 ಆಗಲಿ, 4 ಆಗಲಿ, ವಾಟ್ ಎವರ್ ಇಟ್ ಮೇ ಬಿ, ಆ ಎಲ್ಲ ಮಾಡೆಲ್ಸ್ ಇದು ಹಿಂದೆ ದೇರ್ ಈಸ್ ಅ ಆರ್ಕಿಟೆಕ್ಚರ್ ಕಾಲ್ಡ್ ಆಸ್ ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್ ಅಂತ ಹೇಳ್ತೇವೆ. ಅಗೇನ್ ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಇಲ್ಲಿ. ಸೊ ಯು ಹ್ಯಾವ್ ಟು ಓನ್ಲಿ ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ಅನ್ ಆರ್ಕಿಟೆಕ್ಚರ್ ಬಿಹೈಂಡ್ ದ ಸೀನ್ಸ್ ವಿಚ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್. ಸೊ ದಿಸ್ query has been fed into that transformer architecture. So this is what you need to understand. But still the question is remaining the same. ಇದು ಹೇಗೆ ಈ ಟೆಕ್ಸ್ಟ್ ನಂಬರಿಗೆ ಕನ್ವರ್ಟ್ ಆಗುತ್ತೆ? ಸೊ ದಟ್ ಮೀನ್ಸ್ ನೀವೊಂದು ಪ್ರಾಂಪ್ಟ್ ಕೊಟ್ಟಾಗ ಅದು ನಿಮ್ಮ ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್ ಅಥವಾ LLMಗೆ ಹೋಗೋಕ್ಕಿಂತಲೂ ಮುಂಚಿತವಾಗಿ ನೀವೆಂತ ಟೆಕ್ಸ್ಟ್ ಕೊಟ್ಟಿದ್ದೀರೋ ಆ ಟೆಕ್ಸ್ಟ್ ನಂಬರಿಗೆ ಕನ್ವರ್ಟ್ ಆಗಬೇಕು. ಸೊ ದ್ಯಾಟ್ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ಯುವರ್ ಟೆಕ್ಸ್ಟ್ ಇನ್ ಟು ನಂಬರ್ ಇಸ್ ಕಾಲ್ಡ್ ಆಸ್ ಟೋಕನೈಸೇಷನ್. ಅರ್ಥ ಆಯ್ತಲ್ಲ? ಸೊ ನೀವು ಕೊಟ್ಟಿರುವಂತ ಕ್ವೆರಿ ಏನಿದೆ ಆ ಕ್ವೆರಿ ನಿಮ್ಮ ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್ಗೆ ಹೋಗೋಕ್ಕಿಂತಲೂ ಮುಂಚಿತವಾಗಿ ನಂಬರ್ಸ್ಗೆ ಕನ್ವರ್ಟ್ ಆಗುವಂತಹ ಪ್ರೊಸೆಸ್ಸಿಗೆ ನಾವು ಟೋಕನೈಸೇಷನ್ ಎಂಬುದಾಗಿ ಕರಿತೇವೆ. ಅಂಡ್
ಈ ನಂಬರ್ ಅನ್ನು ಬೇಸಿಕಲಿ ಈ ಸ್ಟ್ರಿಂಗ್ ಅನ್ನು ನಂಬರಿಗೆ ಕನ್ವರ್ಟ್ ಮಾಡಲಿಕ್ಕೆ ದೇರ್ ಶುಡ್ ಬಿ ಅ ಲೇಯರ್ ಇನ್ ಬಿಟ್ವೀನ್. ನಿಮ್ಮ ಕ್ವೆರಿಗೂ ನಿಮ್ಮ ಮಾಡೆಲ್ ಇದು ಮಧ್ಯೆ ದೇರ್ ಶುಡ್ ಬಿ ಅ ಲೇಯರ್, ಅಂಡ್ ದ್ಯಾಟ್ ಲೇಯರ್ ಇಸ್ ಕಾಲ್ಡ್ ಆಸ್ ಟೋಕನೈಸರ್. ಓಕೆ, ದ್ಯಾಟ್ ಲೇಯರ್ ಇಸ್ ಕಾಲ್ಡ್ ಆಸ್ ಟೋಕನೈಸರ್. ಸೊ ನೀವು ಎಂತ ಟೆಕ್ಸ್ಟ್ ಕೊಟ್ಟರು, ಸೇ ಫಾರ್ ಎಕ್ಸಾಂಪಲ್ ಹಾಯ್ ಹೌ ಆರ್ ಯು ಅಂತ ಕೊಟ್ಟರು, ಆ ಟೆಕ್ಸ್ಟ್ ಸೀದಾ ಟೋಕನೈಸರ್ಗೆ ಹೋಗ್ತದೆ, ಅಂಡ್ ಟೋಕನೈಸರ್ ಆ ಟೆಕ್ಸ್ಟ್ ಅನ್ನು ಅಕ್ಸೆಪ್ಟ್ ಮಾಡುತ್ತೆ, ಅದನ್ನು ಸಮ್ಹೌ ನಂಬರ್ಸ್ಗೆ ಕನ್ವರ್ಟ್ ಮಾಡುತ್ತೆ. ಅದು ಹೇಗೆ ಕನ್ವರ್ಟ್ ಮಾಡುತ್ತೆ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ದಟ್ಸ್ ದಿ ಹೋಲ್ ಪಾಯಿಂಟ್ ಆಫ್ ದಿಸ್ ವಿಡಿಯೋ. ನಂಬರ್ಗೆ ಕನ್ವರ್ಟ್ ಮಾಡುತ್ತೆ. ಆ ಕನ್ವರ್ಟ್ ಮಾಡಿರುವುದನ್ನು ಬೇಸಿಕಲಿ ನೀವು ನಿಮ್ಮ ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರಿಗೆ ಸೆಂಡ್ ಮಾಡುತ್ತೆ. ಸೊ ಈ ಪರ್ಟಿಕ್ಯುಲರ್ ಪ್ರೊಸೆಸ್ ಅಲ್ಲಿ ನಾವು ಇಷ್ಟೇ ನೋಡ್ಲಿಕ್ಕೆ ಹೋಗ್ತಾ ಇರೋದು. ಹೋಪ್ ದಿಸ್ ಈಸ್ ವೆರಿ ಮಚ್ ಕ್ಲಿಯರ್, ಬಿಕಾಸ್ ಇದು ಗೊತ್ತಾಗದಿದ್ರೆ ದೆನ್ ದ್ಯಾಟ್ಸ್ ದಿ ಫರ್ದರ್ ಏನ್ ಮಾತಾಡ್ತೇವೋ ಅದ್ರ ಬಗ್ಗೆ ನಮಗೆ ಐಡಿಯಾ ಸಿಗುವುದಿಲ್ಲ. So now to summarize, just before getting started into the process of tokenization, ಅದಕ್ಕಿಂತ ಮುಂಚೆ ನಾನು ಜಸ್ಟ್ ನನಗೆ ಹೇಳಬೇಕಾಗಿರುವಂತ ವಿಷಯ ಏನಂತ ಹೇಳಿದ್ರೆ, whatever text we provide, that will be converted into a number, and that number will be forwarded into your transformer architecture, and transformer architecture somehow adannu understand ಮಾಡುತ್ತೆ. And there is a lot of things which is happening behind the scenes. Transformer architecture ಒಳಗೆ lots and lots of things ಇದೆ. ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾತಾಡಿದ್ರೆ ವಿಡಿಯೋದ ಲೆಂತ್ ಸುಮಾರು ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ that's a topic for another video. Somehow ಅಲ್ಲಿ ಎಂತದೋ some magic it will do, like vector embeddings, and there is a lot of stuff there. ಅದಾದ ನಂತರ ಅದು ಔಟ್ಪುಟ್ ಅನ್ನು ಕೊಡುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಬರೀ ಟೋಕನೈಸೇಷನ್ ಪ್ರೊಸೆಸ್ ಇದ್ರ ಬಗ್ಗೆ ಮಾತ್ರ ನಾವು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಫೇರ್ ಎನಫ್. ಸೊ ಹಾಗಿದ್ರೆ ನೆಕ್ಸ್ಟ್ ಪಾಯಿಂಟ್, ವಾಟ್ ಆರ್ ಟೋಕನ್ಸ್? ಈಗ ಟೋಕನೈಸರ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಟೋಕನೈಸೇಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ವಾಟ್ ಆರ್ ಬೇಸಿಕಲಿ ಟೋಕನ್ಸ್? ಸೊ ಅಸ್ಯೂಮ್ ದಟ್ ವಿ ಹ್ಯಾವ್ ಇನ್ಪುಟ್ ಅ ಸ್ಟ್ರಿಂಗ್. ನಾವು ಒಂದು ಸ್ಟ್ರಿಂಗ್ ಅನ್ನು ಇನ್ಪುಟ್ ಮಾಡಿದ್ದೇವೆ, ಅಂಡ್ ದಟ್ ಸ್ಟ್ರಿಂಗ್ ಇಸ್ ಲೆಟ್ಸ್ ಲರ್ನ್ ಎ. ನಾನು ಯಾಕೆ ಸ್ಟ್ರಿಂಗ್ ಅಂತ ಹೇಳ್ತಿದ್ದೇನೆ ಬೇಸಿಕಲಿ ಇಸ್ ಬಿಕಾಸ್ ನಾವು ಟೆಕ್ನಿಕಲ್ ವೇಲಿ ಹೇಳುದು ಅಂತಿದ್ರೆ ಕ್ಯಾರೆಕ್ಟರ್ಸ್ ಅಥವಾ ವರ್ಡ್ಸ್ಗೆ ನಾವು ಸ್ಟ್ರಿಂಗ್ಸ್ ಅಂತ ಕರೀತೇವೆ. ಸೊ ಲೆಟ್ಸ್ ಲರ್ನ್ ಎ ಐ ಎಂಬುದು ಒಂದು ಸ್ಟ್ರಿಂಗ್ ಅನ್ನು ನಾವು ಪಾಸ್ ಮಾಡ್ತೇವೆ. ಸೊ ಈ ಪಾಸ್ ಮಾಡಿರುವಂತ ಟೆಕ್ಸ್ಟ್ ಎಲ್ಲಿಗೆ ಹೋಗ್ತದೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇಟ್ ವಿಲ್ ಗೋ ಟು ಸಮಥಿಂಗ್ ಕಾಲ್ಡ್ ಆಸ್ ಟೋಕನೈಸರ್. ಸೊ ಟೋಕನೈಸರ್ ಇದನ್ನು ಎಕ್ಸೆಪ್ಟ್ ಮಾಡುತ್ತೆ. ಎಕ್ಸೆಪ್ಟ್ ಮಾಡಿ ಈ ಸ್ಟ್ರಿಂಗ್ ಅನ್ನು ಇದು ಬ್ರೇಕ್ ಮಾಡುತ್ತೆ. ಈ ಸ್ಟ್ರಿಂಗ್ ಅನ್ನು ಇದು ಬ್ರೇಕ್ ಮಾಡುತ್ತೆ. ಓಕೆ, ಸೊ ಲೆಟ್ಸ್ ಅನ್ನು ಇಟ್ ವಿಲ್ ಬ್ರೇಕ್. ಎಸ್ ಅನ್ನು ಸಪರೇಟ್ ಆಗಿ ಬ್ರೇಕ್ ಮಾಡುತ್ತೆ. ಅದು ಯಾಕೆ ಬ್ರೇಕ್ ಮಾಡುತ್ತೆ ಅಂತ ನಾವು ಡಿಸ್ಕಸ್ ಮಾಡೋಣ. ಲರ್ನ್ ಅನ್ನು ಪುನಃ ಬ್ರೇಕ್ ಮಾಡುತ್ತೆ. ಎ ಐ ಅನ್ನು ಪುನಃ ಬ್ರೇಕ್ ಮಾಡುತ್ತೆ. ಅಂಡ್ ಇಲ್ಲಿ ನೋಡಿರ್ಬೋದು ನಿಮ್ಗೆ ಒಂದು ಎಕ್ಸ್ಕ್ಲಮೇಷನ್ ಮಾರ್ಕ್ ಇದೆ. ಆ ಎಕ್ಸ್ಕ್ಲಮೇಷನ್ ಮಾರ್ಕ್ ಅನ್ನು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅನ್ನು ಸಪರೇಟ್ ಆಗಿ ತಗೊಳ್ತಾ ಇದೆ. ರೈಟ್. ಸೊ ದಿಸ್ ಈಸ್ ಕಾಲ್ಡ್ ಆಸ್, ಸೊ ಈ ಡಿವೈಡ್ ಆಗಿರುವಂತ ಏನು ಚಿಕ್ಕ ಚಿಕ್ಕ ಚಂಕ್ಸ್ ಇದೆ ಅದಕ್ಕೆ ನಾವು ಟೋಕನ್ಸ್ ಅಂತ ಕರಿತೇವೆ. ಓಕೆ, ಸೊ ಯು ಹ್ಯಾವ್ ಅ ಟೆಕ್ಸ್ಟ್. ಆ ಟೆಕ್ಸ್ಟ್ ಇಸ್ ಬಿನ್ ಡಿವೈಡೆಡ್ ಇಂಟು 1, 2, 3, 4 and 5. ಸೊ ಟೋಟಲಿ ಇಲ್ಲಿ 5 ಟೋಕನ್ಸ್ಗೆ ನಾವು ಅದನ್ನು ಡಿವೈಡ್ ಮಾಡಿದ್ದೇವೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಇಸ್ ದ ಫಸ್ಟ್ ಥಿಂಗ್ ಟು ಅಂಡರ್ಸ್ಟ್ಯಾಂಡ್. ಟೆಕ್ಸ್ಟ್ ಹ್ಯಾಸ್ ಬಿನ್ ಡಿವೈಡೆಡ್. ಹೇಗೆ ಅಸೈನ್ ಆಗ್ತಿದೆ ಅದೆಲ್ಲ ವರಿ ಮಾಡಬೇಡಿ, ಹೇಗೆ ಡಿವೈಡ್ ಆಗ್ತಿದೆ ಅಂತ ವರಿ ಮಾಡಬೇಡಿ. ದಟ್ ಇಸ್ ವಿ ಆರ್ ಗೋಯಿಂಗ್ ಟು ಲರ್ನ್. ಬಟ್ ಇದನ್ನು ಈ 5 ಪಾರ್ಟ್ಸ್ಗೆ 5 ಟೋಕನ್ಸ್ಗೆ ನಾವು ಡಿವೈಡ್ ಮಾಡಿದ್ದೇವೆ. ಇಲ್ಲಿ ನೋಡುವಾಗ ದಿಸ್ ಇಸ್ ಓನ್ಲಿ ಅ 3 ವರ್ಡ್ ಸ್ಟ್ರಿಂಗ್, ಬಟ್ ದ ಟೋಕನ್ಸ್ ಅನ್ನು ಡಿವೈಡ್ ಮಾಡುವಾಗ 5 ಸ್ಟ್ರಿಂಗಿಗೆ ಡಿವೈಡ್ ಆಗ್ತಾ ಇದೆ. ಓಕೆ, ಅಂಡ್ ಇದು LLM ಮಾಡೆಲ್ಸ್ಗೆ ಇದು ಡಿಫ್ರೆಂಟ್ ರೀತಿಯಲ್ಲಿ ಇರುತ್ತೆ. ಸೊ ಐ ಆಮ್ ಓನ್ಲಿ ಟಾಕಿಂಗ್ ಅಬೌಟ್ ಚಾಟ್ ಜಿ ಪಿ ಟಿ. ಕ್ಲಾಡಿಗೆ ಡಿಫ್ರೆಂಟ್ ವೇ ಅಲ್ಲಿ ಅದು ಸ್ಪ್ಲಿಟ್ ಆಗುತ್ತೆ. ಚಾಟ್ ಜಿ ಪಿ ಟಿಯಲ್ಲಿ ಡಿಫ್ರೆಂಟ್ ಮಾಡೆಲ್ಸ್ ಇದೆಯಲ್ಲ, ಆ ಡಿಫ್ರೆಂಟ್ ಮಾಡೆಲ್ಸ್ಗೆ ಡಿಫ್ರೆಂಟ್ ಟೋಕನೈಸರ್ಸ್ ಇರುತ್ತೆ. ಓಕೆ, ಚಾಟ್ ಜಿ ಪಿ ಟಿ 2ಗೆ ಒಂದು GPT 2ಗೆ ಒಂದು ಟೋಕನೈಸರ್ ಇರುತ್ತೆ, GPT 4ಗೆ ಒಂದು ಟೋಕನೈಸರ್ ಇರುತ್ತೆ, GPT 5ಗೆ ಒಂದು ಟೋಕನೈಸರ್ ಇರುತ್ತೆ. ಡಿಫ್ರೆಂಟ್ ಟೋಕನೈಸರ್ ಇರುತ್ತೆ. ಡಿಫ್ರೆಂಟ್ ಟೋಕನೈಸೇಷನ್ ಪ್ರೊಸೆಸ್ ಇರುತ್ತೆ. ಅಂಡ್ ಡಿಫ್ರೆಂಟ್ ಟೋಕನ್ಸ್ಗೆ ಅದು ಡಿವೈಡ್ ಆಗುತ್ತೆ. ಇದು ಯೂನಿವರ್ಸಲ್ ಅಲ್ಲ. ಪ್ಲೀಸ್ ಕೀಪ್ ದಿಸ್ ಥಿಂಗ್ ಇನ್ ಮೈಂಡ್. ಸೊ ನಾವು ನೀವೊಂದು ಟೆಕ್ಸ್ಟ್ ಅನ್ನು ಚಿಕ್ಕ ಎಂತ ಹೇಳೋದು ಚಂಕ್ಸ್ ಆಗಿ ಡಿವೈಡ್ ಮಾಡಿದ್ರಿ. ಅಂಡ್ ಈ ಪ್ರತಿಯೊಂದು ಚಂಕ್ಸಿಗೂ ನೀವೊಂದು ನಂಬರ್ ಅನ್ನು ಬೇಸಿಕಲಿ ಅಸೈನ್ ಮಾಡ್ತೀರಿ. ಸೇ ಫಾರ್ ಎಕ್ಸಾಂಪಲ್ ಲೆಟ್ಸ್ಗೆ 1000, ಎಸ್ಸಿಗೆ 402, ಲರ್ನಿಗೆ 7832, AI-ಗೆ 915 ಅಂಡ್ ಐಗೆ 12. ಸೊ ಈ ರೀತಿ ನೀವು ಇದಕ್ಕೆ ನೀವು ಡಿವೈಡ್ ಮಾಡ್ತೀರಿ. ಓಕೆ, ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್.
ಪ್ರತಿಯೊಂದು ಏನೆಲ್ಲ ಚಂಕ್ಸಿಗೆ ನೀವು ಡಿವೈಡ್ ಮಾಡ್ತಿರೋ ಆ ಪ್ರತಿಯೊಂದು ಚಂಕ್ಸಿಗೂ ಒಂದು ನಂಬರ್ ಅನ್ನು ನೀವು ಅಸೈನ್ ಮಾಡ್ತೀರಿ. ಸೊ ಇದು ಯಾರು ಅಸೈನ್ ಮಾಡ್ತಿರೋದು? ಟೋಕನೈಸರ್ ಅಸೈನ್ ಮಾಡುತ್ತೆ. ಓಕೆ, ಸೊ ಟೋಕನೈಸರ್ ವಿಲ್ ಅಸೈನ್ ಅ ನಂಬರ್ ಟು ದಿಸ್ ಪರ್ಟಿಕ್ಯುಲರ್ ಚಂಕ್ಸ್. ಸೊ ಪ್ರತಿಯೊಂದು ಚಂಕ್ಸಿಗೂ ನಾವು ಒಂದು ನಂಬರ್ ಅನ್ನು ಅಸೈನ್ ಮಾಡ್ತೇವೆ. ಆ ಅಸೈನ್ ಮಾಡಿರುವಂತ ಈ ನಂಬರ್ಸ್ ಕೂಡ ಡಿಫ್ರೆಂಟ್ ಮಾಡೆಲ್ಸ್ ಇದೆ, ಡಿಫ್ರೆಂಟ್ ಟೋಕನೈಸೇಷನ್ ಅಲ್ಲಿ ಡಿಫ್ರೆಂಟ್ ಇರುತ್ತೆ. ಅದು ಅರ್ಥ ಮಾಡ್ಕೊಳ್ಳಿ, ಇದು ಸಿಮಿಲರ್ ಅಲ್ಲ. ಸೊ ಆ ಇರುವಂತ ಒಂದು ನಂಬರ್ಸ್ ಅನ್ನು ನಾವೀಗ ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್ಗೆ ಕಳಿಸ್ತಾ ಇದ್ದೇವೆ. Okay, so keep this thing in mind. This is the basics of any tokenization process. A string, convert that into smaller chunks. At ಒಂದೊಂದು ಚಂಕಿಗೂ ಒಂದು ನಂಬರ್ ಅನ್ನು ಅಸೈನ್ ಮಾಡಿ, and that has to be a unique number for that. So unique ಆಗಿರುವಂತ ಒಂದು ನಂಬರ್ ಅನ್ನು, so say for example let's ಗೆ 1001 ಮಾಡಿ s ಗೆ ಪುನಃ 1001 ನಂಬರ್ ಅಸೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎರಡಕ್ಕೂ ಡಿಫ್ರೆಂಟ್ ನಂಬರ್ಸ್ ಇರುತ್ತೆ, and ಆ ನಂಬರ್ಸ್ ಅನ್ನು ನಾನು ನಮ್ಮ ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್ಗೆ ಬೇಸಿಕಲಿ ಪ್ರೊವೈಡ್ ಮಾಡ್ತಾ ಇದ್ದೇನೆ. So this is the basic part of it. Now moving on, every tokenizer will have something called as a dictionary. ನಮಗೆ ಡಿಕ್ಷನರಿ ಆಲ್ರೆಡಿ ಗೊತ್ತಿದೆ ಅಲ್ಲ, ಡಿಕ್ಷನರಿ ಅಂತ ಹೇಳಿದ್ರೆ ಎಲ್ಲ ವರ್ಡ್ಸ್ ಇರುತ್ತೆ, ಆ ವರ್ಡ್ಸ್ಗೆ ಒಂದು ಮೀನಿಂಗ್ ಕೊಡುವಂತ ಒಂದು ಬುಕ್ ಆಗಿರುತ್ತೆ ಅದು. ಸೊ ಅದೇ ರೀತಿಯಲ್ಲಿ ಪ್ರತಿಯೊಂದು ಟೋಕನೈಸರ್ಗೂ ಅದರದೇ ಆಗಿರುವಂತ ಒಂದು ಡಿಕ್ಷನರಿ ಇರುತ್ತೆ. ಡಿಕ್ಷನರಿ ಇಸ್ ಬೇಸಿಕಲಿ ಅ JSON ಫೈಲ್ ಆರ್ ಅ ಬೈನರಿ ಫೈಲ್. ಸೊ ChatGPT O2 ಮಾಡೆಲಿಗೆ ನಾವು ಬೇಸಿಕಲಿ ಅದರ ಟೋಕನೈಸರ್ಗೆ ವಿ ವಿಲ್ ಬಿ ಹ್ಯಾವಿಂಗ್ ಅ JSON ಫೈಲ್, ಸಿಂಪಲ್ ಆಗಿರುವಂತ JSON ಫೈಲ್. ಅಲ್ಲಿ ನಿಮಗೆ ಪ್ರಿಡಾಮಿನೆಂಟ್ಲಿ ಕೀ ಮತ್ತೆ ವ್ಯಾಲ್ಯೂ ಪೇರ್ಸ್ ಇರುತ್ತೆ, ಅಂಡ್ ದಟ್ಸ್ ಹೌ ಯು ನೋ ವಾಟ್ ಇಸ್ JSON ಫಾರ್ ದಟ್ ಮ್ಯಾಟರ್. ಸೊ ಪ್ರತಿಯೊಂದು ಟೋಕನೈಸರಿಗೂ ಅಲ್ಲೊಂದು ಡಿಕ್ಷನರಿ ಅಂತ ಇರುತ್ತೆ, ಅಂಡ್ ಈ ಡಿಕ್ಷನರಿ ಒಳಗೆ ಆ ಟೋಕನೈಸರ್ಗೆ ನಾವು ಟ್ರೈನ್ ಮಾಡುವಾಗ ಯಾವುದೆಲ್ಲ ಸ್ಟ್ರಿಂಗ್ಸ್ ಕೊಟ್ಟಿದ್ದೀರೋ ಆ ಸ್ಟ್ರಿಂಗ್ಸ್ ಸ್ಟೋರ್ ಆಗಿರುತ್ತೆ. ಇದು ಆಲ್ರೆಡಿ ಟ್ರೈನ್ಡ್ ಆಗಿರುವಂತಹ ಟೋಕನೈಸರ್. ಈ ವರ್ಡ್ಸ್ ಅಲ್ಲಿ ಈ ಟೋಕನೈಸರ್, ಐ ಆಮ್ ಜಸ್ಟ್ ಗಿವಿಂಗ್ ಅನ್ ಎಕ್ಸಾಂಪಲ್ ಹಿಯರ್. ಅಗೇನ್ ಇಷ್ಟು ಕಡಿಮೆ ಎಲ್ಲೂ ಇರುವುದಿಲ್ಲ, ಯು ವಿಲ್ ಬಿ ಹ್ಯಾವಿಂಗ್ ಹ್ಯೂಜ್ ನಂಬರ್ ಆಫ್ ಟೋಕನೈಸರ್ ಹಿಯರ್. ಬಟ್ ಇಲ್ಲಿ ನಿಮಗೆ ಟೋಕನೈಸರ್ ಅಲ್ಲಿ ಈ ಕೀ ವ್ಯಾಲ್ಯೂ ಪೇರ್ ಆಗಿ ವರ್ಡ್ಸ್ ಅನ್ನು ಸ್ಟೋರ್ ಮಾಡಿಟ್ಟಿರ್ತಾರೆ. ಅದು ಫುಲ್ ವರ್ಡ್ ಆಗ್ಬೋದು, ರೈಟ್? ಇಲ್ಲಿ ನೋಡಿ ಫುಲ್ ವರ್ಡ್ ಇದೆ, ಆಲ್ ದೀಸ್ ಆರ್ ಫುಲ್ ವರ್ಡ್. ಸಬ್ ವರ್ಡ್ ಆಗ್ಬೋದು, ರೈಟ್? ಎಸ್ ಇಸ್ ಅ ಸಿಂಗಲ್ ಕ್ಯಾರೆಕ್ಟರ್, ಸಬ್ ವರ್ಡ್ ಆಗ್ಬೋದು, ಅಂಡ್ ಎಕ್ಸ್ಕ್ಲಮೇಷನ್ ಅಲ್ಲೂ ಕೂಡ ನಾವು ಇಲ್ಲಿ ನಂಬರ್ ಅನ್ನು ಸ್ಟೋರ್ ಮಾಡ್ತೇವೆ. ಸೊ ಈಗ ಒಂದು ಇನ್ಪುಟ್ ಬಂದಾಗ, ಅಸ್ಯೂಮ್ ದಟ್ ಈಗ ಒಂದು ಇನ್ಪುಟ್ ಬಂದಾಗ ಅಸ್ಯೂಮ್ ದಟ್ ಇಷ್ಟು ವರ್ಡ್ಸ್ ಇದರ ಡಿಕ್ಷನರಿಯಲ್ಲಿ ಆಲ್ರೆಡಿ ಇದೆ. ಈಗ ಲೆಟ್ಸ್ ಲರ್ನ್ AI ಎಂಬ ಒಂದು ಸ್ಟ್ರಿಂಗ್ ಬರುತ್ತೆ. ಸ್ಟ್ರಿಂಗ್ ಬಂದಾಗ ಟೋಕನೈಸರ್ ಏನ್ ಮಾಡುತ್ತೆ? ಇದನ್ನು ಈ ಡಿಕ್ಷನರಿಯಲ್ಲಿ ಸರ್ಚ್ ಮಾಡುತ್ತೆ. ಓಕೆ, ಲೆಟ್ಸ್ ಎಂಬ ವರ್ಡ್ ಉಂಟಾ ಅಂತ ಚೆಕ್ ಮಾಡುತ್ತೆ. ಲೆಟ್ಸ್ ಎಂಬ ವರ್ಡ್ ಇದ್ರೆ ಅದರ ಅಪ್ರೋಪ್ರಿಯೇಟ್ ಆಗಿರುವಂತಹ ನಂಬರ್ ಏನಿದೆ ಆ ನಂಬರ್ ಅನ್ನು ಅಸೈನ್ ಮಾಡುತ್ತೆ. ಅದಾದ ನಂತರ ಸೆಕೆಂಡ್ ವರ್ಡ್ ನೋಡುತ್ತೆ, ಅಂದ್ರೆ ಫಸ್ಟ್ ಇಟ್ ವಿಲ್ ಡೆಫಿನೆಟ್ಲಿ ಡಿವೈಡ್ ದಟ್ ಇಂಟು ಟೋಕನ್ಸ್. ಆ ಟೋಕನ್ಸ್ಗೆ ಅದು ಡಿವೈಡ್ ಮಾಡುತ್ತೆ. ಟೋಕನ್ಸ್ಗೆ ಡಿವೈಡ್ ಮಾಡಿ ಈ ಪರ್ಟಿಕ್ಯುಲರ್ ಡಿಕ್ಷನರಿಯಲ್ಲಿ ಚೆಕ್ ಮಾಡುತ್ತೆ ಆ ಪರ್ಟಿಕ್ಯುಲರ್ ವರ್ಡ್ ಇದೆ ಅಂತ. ಆ ಪರ್ಟಿಕ್ಯುಲರ್ ವರ್ಡ್ ಅಲ್ಲಿಗೆ ಅದರಲ್ಲಿ ಡಿಕ್ಷನರಿಯಲ್ಲಿ ಸಿಕ್ಕಿತ್ತು ಅಂತಿದ್ರೆ ಅದರ ರೆಸ್ಪೆಕ್ಟಿವ್ ಆಗಿರುವಂತಹ ನಂಬರ್ ಅನ್ನು ಅದು ಅಸೈನ್ ಮಾಡುತ್ತೆ, ಆ ಪರ್ಟಿಕ್ಯುಲರ್ ಸಬ್ ವರ್ಡಿಗೆ ಅಥವಾ ವರ್ಡಿಗೆ ಅಸೈನ್ ಮಾಡುತ್ತೆ. So this is a benefit of having a dictionary. So what does a dictionary do? Dictionary is just a key ಮತ್ತು ವ್ಯಾಲ್ಯೂ ಪೇರ್. ಎಲ್ಲಾ ವರ್ಡ್ಸ್ ಆ ಟೋಕನೈಸೇಷನ್ ಎಂಬ ವರ್ಡ್ ಟೋಕನೈಸರ್ಗೆ ನೀವು ಎಂತೆಲ್ಲ ವರ್ಡ್ಸ್ ಅಲ್ಲಿ ಟ್ರೈನ್ ಮಾಡಿದ್ರಿ ಆ ವರ್ಡ್ಸ್ ಎಲ್ಲೋ ಅಲ್ಲೂ ಸ್ಟೋರ್ ಆಗಿರುತ್ತೆ. ಅದು ಫುಲ್ ವರ್ಡ್ ಆಗ್ಬೋದು, ಹಾಫ್ ಸಬ್ ವರ್ಡ್ ಆಗ್ಬೋದು, ಅಥವಾ ಪಂಕ್ಚುಯೇಷನ್ ಮಾರ್ಕ್, ಎನಿಥಿಂಗ್ ಸ್ಪೆಷಲ್ ಕ್ಯಾರೆಕ್ಟರ್ಸು ಆಗ್ಬೋದು. ಅದಕ್ಕೆ ತಕ್ಕ ಇರುವಂತ ನಂಬರ್ಸ್ ಅಲ್ಲಿ ಅಸೈನ್ ಆಗಿರುತ್ತೆ. ಸೊ ಈಗ ಯಾವ್ದಾದ್ರು ಒಂದು ವರ್ಡ್ ಬಂದಾಗ ಆ ವರ್ಡ್ ಆ ಪರ್ಟಿಕ್ಯುಲರ್ ಡಿಕ್ಷನರಿ ಒಳಗೆ ಉಂಟಾ ಅಂತ ಚೆಕ್ ಮಾಡುತ್ತೆ. ಉಂಟು ಅಂತಿದ್ರೆ ಅದರ ರೆಸ್ಪೆಕ್ಟಿವ್ ಆಗಿರುವಂತಹ ಯುನೀಕ್ ನಂಬರ್ ಅನ್ನು ಟ್ರಾನ್ಸ್ಫಾರ್ಮರ್ಗೆ ಪಾಸ್ ಮಾಡುತ್ತೆ. ವೆರಿ ಸಿಂಪಲ್. ಈಗ ನಿಮ್ಗೊಂದು ಪ್ರಶ್ನೆ ಬರ್ಬೋದು, ಈ ಡಿಕ್ಷನರಿ ಒಳಗೆ ನಾವು ಇನ್ಪುಟ್ ಮಾಡಿರುವಂತಹ ಏನು ವರ್ಡ್ಸ್ ಇದೆ ಅದರೊಳಗೆ ಇಲ್ಲ ಅಂತಿದ್ರೆ ಏನಾಗುತ್ತೆ ಅಂತ, ರೈಟ್? ಇಫ್ ದ ನಂಬರ್ ಇಸ್ ನಾಟ್ ಅವೈಲೇಬಲ್, ಸೊ ದಿಸ್ ಇಸ್ ವಾಟ್ ವೆರಿ ಸಿಂಪಲ್. ಇನ್ಪುಟ್ ಟೋಕನೈಸೇಷನ್ ರೆಫರ್ಸ್ ದ ಡಿಕ್ಷನರಿ, ಅದಕ್ಕೆ ಲುಕ್ಅಪ್ ಪ್ರೊಸೆಸ್ ಅಂತ ನಾವು ಕರಿತೇವೆ. ಒಮ್ಮೆ ಅದು ನೋಡಿದ ನಂತರ ಔಟ್ಪುಟ್ ಅನ್ನು ಅದು ಟ್ರಾನ್ಸ್ಫಾರ್ಮರ್ಗೆ ನಾವು ಕಳಿಸ್ತೇವೆ. ಓಕೆ, ಸೊ ನಾವು ಒನ್ ಥಿಂಗ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್, ಈ ನಂಬರ್ ಇದು ಹೇಗೆ ಅಸೈನ್ ಮಾಡುತ್ತೆ ಅಥವಾ ಈ ವರ್ಡ್ಸ್ ಅನ್ನು ಸಬ್ ವರ್ಡ್ಸ್ ಗೆ ಯಾಕೆ ಕನ್ವರ್ಟ್ ಮಾಡುತ್ತೆ? ಸೊ ಅದರ ಹಿಂದೆ ದೇರ್ ಈಸ್ ಅನ್ ಅಲ್ಗೋರಿದಮ್ ಕಾಲ್ಡ್ ಆಸ್ BPE, ಬೈಟ್ ಪೇರ್ ಎನ್ಕೋಡಿಂಗ್ ಅಂತ ನಾವು ಕರಿತೇವೆ. ಬೈಟ್ ಪೇರ್ ಎನ್ಕೋಡಿಂಗ್ ಅಂತ. ಸೊ ವಾಟ್ ಡಸ್ ದಟ್ ಡು?
ಅದೇನ್ ಮಾಡುತ್ತೆ, ಸೊ ಇಟ್ಸ್ ಅ ಮೋಸ್ಟ್ ಪಾಪ್ಯುಲರ್ ಟೋಕನೈಸೇಷನ್ ಅಲ್ಗೋರಿದಮ್ ಯೂಸ್ಡ್ ಬೈ ಮಾಡರ್ನ್ AI ಮಾಡೆಲ್ಸ್ ಟು ಚಾಪ್ ಟೆಕ್ಸ್ಟ್ ಇನ್ ಟು ಸ್ಮಾಲರ್ ಸಬ್ ವರ್ಡ್ಸ್. ಸೊ ನಾವಿಲ್ಲಿ ನೋಡಿದ್ದೇವಲ್ಲ, 1 ಸೆಕೆಂಡ್, ಇಲ್ಲಿ ನಾವು ಹೇಗೆ ಇದು ಈ ಡಿವೈಡ್ ಮಾಡುವಂತಹ ಪ್ರೊಸೆಸ್, ಈ ವರ್ಡ್ ಅನ್ನು ಸ್ಮಾಲರ್ ಚಂಕ್ಸ್ಗೆ ಡಿವೈಡ್ ಮಾಡುವಂತಹ ಪ್ರೊಸೆಸ್ ಏನಿದೆ, ಆ ಪ್ರೊಸೆಸ್ಗೆ ನಾವು ಡೆಫಿನೆಟ್ಲಿ ಟೋಕನೈಸೇಷನ್ ಅಂತ ಕರೆಯುವುದು. ಆ ಟೋಕನೈಸೇಷನ್ ಅನ್ನು ಮಾಡಲಿಕ್ಕೆ ಸರ್ಟೆನ್ ಅಲ್ಗೋರಿದಮ್ ಬೇಕಲ್ಲ, ಸೊ ಆ ಅಲ್ಗೋರಿದಮ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಬೈಟ್ ಪೇರ್ ಎನ್ಕೋಡಿಂಗ್. ಬೈಟ್ ಪೇರ್ ಎನ್ಕೋಡಿಂಗ್ ಸ್ಪೆಸಿಫಿಕಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಮುಂದಿನ ಆಫ್ಟರ್ 5 minutes ವಿಲ್ ಏಬಲ್ ಟು ಸಿ ದಟ್. ಸೊ ಐ ಹೋಪ್ ದಿಸ್ ಇಸ್ ವೆರಿ ಮಚ್ ಕ್ಲಿಯರ್. ಇಲ್ಲಿ ತನಕ ಪ್ರಾಪರ್ ಆಗಿ ಎಲ್ಲಾನು ಕ್ಲಿಯರ್ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಫ್ ಎವ್ರಿಥಿಂಗ್ ಇಸ್ ಗುಡ್, ಲೆಟ್ಸ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಪಾರ್ಟ್. ಸೊ ನಾವು ಯೂಸರ್ ಒಂದು ಇನ್ಪುಟ್ ಮಾಡ್ತಾರೆ ಲರ್ನ್ ಅಂತ, ಅಂಡ್ ಅದು ಚೆಕ್ ಮಾಡುತ್ತೆ ಡಿಕ್ಷನರಿ ಒಳಗೆ. ನಾನು ಆಲ್ರೆಡಿ ಹೇಳಿದ ಹಾಗೆ ಡಿಕ್ಷನರಿ ಒಳಗೆ ಚೆಕ್ ಮಾಡುತ್ತೆ ಲರ್ನ್ ಉಂಟಾ ಅಂತ. ಎಸ್, ಲರ್ನ್ ಉಂಟು ಅಂತ ಇದ್ರೆ ಅದರ ಐಡಿಯನ್ನು, ಯುನೀಕ್ ಆಗಿರುವಂತಹ ಐಡಿಯನ್ನು ಟ್ರಾನ್ಸ್ಫಾರ್ಮರ್ಗೆ ಪಾಸ್ ಮಾಡುತ್ತೆ. ಇದಿಷ್ಟು ನಮಗೆ ಗೊತ್ತಿದೆ. ಸೊ ನಮ್ಮ ಇನ್ನೊಂದು ಪ್ರಶ್ನೆ ನಾನು ಕೇಳಿದ್ದೆ, ಈಗ ಫಾರ್ ಎಕ್ಸಾಂಪಲ್ ಲರ್ನ್ ಎಂಬ ಒಂದು ವರ್ಡ್, ಐ ಆಮ್ ಜಸ್ಟ್ ಅಸ್ಯೂಮಿಂಗ್, ವಿ ಆರ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್ಸ್ ಹಿಯರ್. ಲರ್ನ್ ಎಂಬ ವರ್ಡ್ ಡಿಕ್ಷನರಿ ಒಳಗೆ ಇಲ್ಲ ಅಂತಿದ್ರೆ, ಈ ಮೇಲಿರುವಂತಹ ಡಿಕ್ಷನರಿ ಏನಿದೆ, ಈ ಡಿಕ್ಷನರಿ ಒಳಗೆ ಲರ್ನ್ ಎಂಬ ವರ್ಡ್ ಇಲ್ಲ ಅಂತಿದ್ರೆ ಈ ಲರ್ನ್ ಎಂಬ ವರ್ಡ್ ಅನ್ನು ಅದು ಫರ್ದರ್ ಡಿವೈಡ್ ಮಾಡಲಿಕ್ಕೆ ಹೋಗುತ್ತೆ. ಸೊ LEARN LEA ಡಿವೈಡ್ ಮಾಡುತ್ತೆ, ಸೊ ದಟ್ ಇಟ್ ವಿಲ್ ಬಿಕಮ್ 2 words now. 2 words. LEA is one word, R and N is another word. So LEA is one word and RN another word. ಈಗ LEA ಡಿಕ್ಷನರಿ ಒಳಗೆ ಉಂಟಾ ಅಂತ ನೋಡುತ್ತೆ. ಇದ್ರೆ ಅದರ ಐಡಿಯನ್ನು ಟ್ರಾನ್ಸ್ಫಾರ್ಮರ್ಗೆ ಪಾಸ್ ಮಾಡುತ್ತೆ. RN ಎಂಬ ವರ್ಡ್ ಅದರ ಡಿಕ್ಷನರಿ ಒಳಗೆ ಉಂಟಾ ಅಂತ ನೋಡುತ್ತೆ. ಇದ್ರೆ ಅದರ ನಂಬರ್ ಅನ್ನು ಪಾಸ್ ಮಾಡುತ್ತೆ. ಇಫ್ ಇನ್ ಕೇಸ್ ಇದೆರಡೂ ಇಲ್ಲದಿದ್ರೆ ಏನಾಗ್ಬೋದು ಅದು ನೆಕ್ಸ್ಟ್ ನೋಡುವ. ಬಟ್ that is how it is getting splitted into different words. So that is why ಕೆಲವು ವರ್ಡ್ಸ್ ಸಬ್ ವರ್ಡ್ಸ್ ಗೆ ಡಿವೈಡ್ ಆಗೋದು ಯಾಕೆ ಅಂತ ಹೇಳಿದ್ರೆ is because of this architecture. Okay, a full word ನಿಮಗೆ ಆ ಡಿಕ್ಷನರಿ ಒಳಗೆ ಸಿಗದಿದ್ರೆ the entire word will be split into 2 halves or 1/2 3/4 ಆ ರೀತಿ ಸ್ಪ್ಲಿಟ್ ಮಾಡುತ್ತೆ. ಇಲ್ಲ ಅಂತಿದ್ರೆ ಅದು ಪ್ಯೂರ್ಲಿ ಹಾಫ್ಗೆ ಡಿವೈಡ್ ಮಾಡಿ ಆ ಪ್ರತಿಯೊಂದು ವರ್ಡ್ ಡಿಕ್ಷನರಿ ಒಳಗೆ ಉಂಟಾ ಅಂತ ಚೆಕ್ ಮಾಡುತ್ತೆ. ಇದ್ರೆ ಆ ನಂಬರ್ ಅನ್ನು ಇದು ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್ಗೆ ಪಾಸ್ ಮಾಡುತ್ತೆ. ನೌ ಅಸ್ಯೂಮ್ ಈ ಲರ್ನ್ ಎಂಬ ವರ್ಡ್ ಅಲ್ಲಿ LEAನೂ ಇಲ್ಲ, RN ನಿಮ್ಮ ಡಿಕ್ಷನರಿಯಲ್ಲಿ ಇಲ್ಲ ಅಂತ ಕನ್ಸಿಡರ್ ಮಾಡಿ. ವಿ ಅಸ್ಯೂಮ್ಡ್ ದಟ್ LEA ಮತ್ತೆ RN ಇದೆ ಅಂತ. ಈಗ LEA ಮತ್ತೆ RN ಎರಡೂ ನಿಮ್ಮ ಡಿಕ್ಷನರಿಯಲ್ಲಿ ಇಲ್ಲ ಅಂತಿದ್ರೆ ದಟ್ ಈಸ್ ವೇರ್ ದ ಪ್ರಾಬ್ಲಮ್ ಕಮ್ಸ್. ಆಗೇನಾಗುತ್ತೆ, ಅದು ಪ್ರತಿಯೊಂದು ಲೆಟರಿಗೂ ಸರ್ಚ್ ಮಾಡಲಿಕ್ಕೆ ಹೋಗುತ್ತೆ. ಅಂಡ್ ಪ್ರತಿಯೊಂದು ಲೆಟರ್ ಆಲ್ಫಾಬೆಟಿಕಲ್ ಅಲ್ಲಿ ನಮ್ದು ಎಂತ ಲೆಟರ್ಸ್ ಇದೆ ಅದು ನಿಮ್ಮ ಟೋಕನೈಸೇಷನ್ ಅಲ್ಲಿ ಡೆಫಿನೆಟ್ಲಿ ಇರುತ್ತೆ. A ಇಂದ Z ತನಕಿರುವಂತ ಆಲ್ಫಾಬೆಟ್ಸ್ ಏನಿದೆ A to Z ಅದು ನಿಮ್ಮ ಟೋಕನೈಸರ್ ಅಲ್ಲಿ 100% ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ LEAನೂ ಇಲ್ಲ, RNನೂ ಇಲ್ಲ, ಮತ್ತೆ ಅದು ಫರ್ದರ್ ಡಿವೈಡ್ ಮಾಡುತ್ತೆ, LE ಡಿವೈಡ್ ಮಾಡುತ್ತೆ, AR ಡಿವೈಡ್ ಮಾಡುತ್ತೆ, RN ಅಂತ ಡಿವೈಡ್ ಮಾಡುತ್ತೆ. ಅದು ಇಲ್ಲದಿದ್ರೆ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಅಥವಾ ಇಂಡಿವಿಜುವಲ್ ಲೆಟರ್ ಅನ್ನು ಮ್ಯಾಪ್ ಮಾಡಲಿಕ್ಕೆ ಟ್ರೈ ಆಗುತ್ತೆ. ಸೊ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಟೋಕನ್ಸ್ ನಿಮ್ಗೆ ಇಲ್ಲಿ ಜನರೇಟ್ ಮಾಡಬೇಕಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್ Lಗೆ 1 ಟೋಕನ್, Eಗೆ 1 ಟೋಕನ್, Aಗೆ 1 ಟೋಕನ್, Rಗೆ 1 ಟೋಕನ್, Nಗೆ 1 ಟೋಕನ್. ಸೊ ಒಂದು ವರ್ಡ್ಗೆ 5 ಟೋಕನ್ ಅನ್ನು ಜನರೇಟ್ ಮಾಡಬೇಕಾದ ಅವಶ್ಯಕತೆ ಬರುತ್ತೆ. Okay, if the word learn is not there in the dictionary, then it will divide into LEARN. If that is also not there, it will split into a different combination. ಅದು ಇಲ್ಲದಿದ್ರೆ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ತರ ಸರ್ಚ್ ಮಾಡುತ್ತೆ ಅಂಡ್ ಒಂದು ವರ್ಡ್ ಅಲ್ಲಿ 5 ಟೋಕನ್ಸ್ ಅನ್ನು ಜನರೇಟ್ ಮಾಡಲಿಕ್ಕೆ ನಿಮಗೆ ಬರುತ್ತೆ. ಅಂಡ್ ವಿಚ್ is like creating high tokens. ಇಲ್ಲಿ ಏನಾಗುತ್ತೆ, ಹೈ ಆಗಿರುವಂತ ಟೋಕನ್ ಆಗುತ್ತೆ. ಸೊ ಹಾಗಿದ್ರೆ ನಾವಿಲ್ಲಿ ಏನ್ ಮಾಡಬೇಕು, ರೈಟ್? ಜನರೇಟಿಂಗ್ ಹೈ ಟೋಕನ್ ಈಸ್ ಲೈಕ್ ಕಾಸ್ಟ್ಲಿ, ಕರೆಕ್ಟ್ ಅಲ್ಲ? ಬಿಕಾಸ್ ಪ್ರತಿಯೊಂದು ಟೋಕನ್ ಅನ್ನು ನಿಮಗೆ ಪ್ರೊಸೆಸ್ ಮಾಡಬೇಕು ಅಂತಿದ್ರೆ ಅಷ್ಟೇ GPU ಯೂಸ್ ಆಗುತ್ತೆ ನಿಮ್ಮ LLM ಮಾಡೆಲ್ಸ್ಗೆ, ಬೇಸಿಕಲಿ ಫಾರ್ ಟ್ರಾನ್ಸ್ಫಾರ್ಮರ್. ಸೊ ಅದರಿಂದ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಮೋರ್ ಕಾಸ್ಟ್ಲಿ ಅಂಡ್ ನಿಮ್ಮ ಮೆಮರಿ ಆದಷ್ಟು ಬೇಗ ಲೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯಾಗಿರುವಂತಹ ಪ್ರಾಬ್ಲಮ್ಸ್ ಇದೆ ಇಫ್ ಯು ಜನರೇಟ್ ಮೋರ್ ಟೋಕನ್ಸ್. ಸೊ ಬೇಸಿಕಲಿ LLM ಏನ್ ಮಾಡುತ್ತೆ, LLM ವಿಲ್ ಅಕ್ಸೆಪ್ಟ್ ಟೋಕನ್ಸ್
and it will produce new tokens. ಅಷ್ಟೇ ಕೆಲಸ ನಿಮ್ಮ LLM ಗೆ. ಬಟ್ LLM ಗೆ ರೀಚ್ ಆಗಬೇಕು ಅಂತಿದ್ರೆ ನಾವು 5 ಟೋಕನ್ಸ್ ಅನ್ನು ಒಂದು ವರ್ಡ್ ಗೆ ಕಳಿಸಿದ್ರೆ ದ ಪ್ರೊಸೆಸಿಂಗ್ ಪವರ್ ಆಫ್ LLM ಹ್ಯಾಸ್ ಟು ಬಿ ಸೂಪರ್ ಹೈ. ಸೊ ಆಗೇನಾಗುತ್ತೆ, ದಿ ಔಟ್ಕಮ್ ವಿಲ್ ಬಿ ಸ್ಲೋ ಅಂಡ್ ಮೆಮೊರಿ ಲಾಸ್ ಆಗುತ್ತೆ ಅಂಡ್ ಕಾಸ್ಟ್ಲಿನೂ ಆಗುತ್ತೆ. ಸೊ ವಿ ಹ್ಯಾವ್ ಟು, ಸೊ ವಾಟ್ ಇಸ್ ದ ಪ್ರೊಸೆಸ್ ಆಫ್ ಕಮಿಂಗ್ ಔಟ್ ಆಫ್ ಇಟ್? ಇದರ ಪ್ರಾಬ್ಲಮ್ ಇಂದ ಇದರ ಪ್ರೊಸೆಸ್ ಏನಿದೆ? So the main thing is that you have to train the data in a pretty long format. ನಾವು ನೋಡಿದ್ದೇವೆ ಮಾಡೆಲ್ಸ್ ಅನ್ನು ನಾವು ಟ್ರೈನ್ ಮಾಡಬೇಕು ಅಂತ ಹೇಳಿದ್ದೇವೆ, ಬಟ್ ಮಾಡೆಲ್ಸ್ ಅನ್ನು ಟ್ರೈನ್ ಮಾಡಬೇಕಕ್ಕಿಂತಲೂ ಫಸ್ಟ್ ಆಗಿ ನಾವು ಟೋಕನೈಸರ್ ಒಳಗಿರುವಂತಹ ಡಿಕ್ಷನರಿಯನ್ನು ನಾವು ಬೇಸಿಕಲಿ ಟ್ರೈನ್ ಮಾಡಬೇಕಾಗುತ್ತೆ. ದಟ್ಸ್ ಅ ಫಸ್ಟ್ ಥಿಂಗ್. ಸೊ ವಿ ಆಲ್ ನೋ ದಟ್ ಹ್ಯೂಜ್ ಅಮೌಂಟ್ ಆಫ್ ಡೇಟಾದಲ್ಲಿ ಮಾಡೆಲ್ಸ್ ಟ್ರೈನ್ ಆಗಿದೆ ಅಂತ. ಎಸ್, 100%. ಬಟ್ ಅದನ್ನು ಟ್ರೈನ್ ಮಾಡೋಕ್ಕಿಂತಲೂ ಮುಂಚೆ ಟೋಕನೈಸರ್ ಅನ್ನು ಟ್ರೈನ್ ಮಾಡಬೇಕಾಗುತ್ತೆ. ಸೊ ಟೋಕನೈಸರ್ ಅನ್ನು ಪ್ರಾಪರ್ಲಿ ನೀವು ಟ್ರೈನ್ ಮಾಡಿಲ್ಲ ಅಂತ ಇದ್ರೆ ದಟ್ ಈಸ್ ವೇರ್ ದಿ ಪ್ರಾಬ್ಲಮ್ ಕಮ್ಸ್. ಕರೆಕ್ಟ್ ಆಗಿರುವಂಥ ಡೇಟಾ ಅಥವಾ ಹ್ಯೂಜ್ ಅಮೌಂಟ್ ಆಫ್ ಡೇಟಾದಲ್ಲಿ ನೀವು ಟ್ರೈನ್ ಮಾಡಿಲ್ಲ ಅಂತಿದ್ರೆ ದಟ್ ಈಸ್ ವೇರ್ ದಿ ಪ್ರಾಬ್ಲಮ್, ನಾನೀಗ ಡಿಸ್ಕಸ್ ಮಾಡಿರುವಂಥ ಪ್ರಾಬ್ಲಮ್ ಅಲ್ಲಿ ನಿಮಗೆ ಬರುವಂಥದ್ದು. ಓಕೆ, ಸೊ ಡೋಂಟ್ ವರಿ ಗೈಸ್, ಈ ಕಂಪ್ಲೀಟ್ ಈ ಫೈಲ್ ಅನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡ್ತೇನೆ. ಸೊ ಡೋಂಟ್ ವರಿ ಅಬೌಟ್ ದಿಸ್. ಓಕೆ, ಸೊ ದಿಸ್ ಇಸ್ ವಾಟ್ ಐ ಟೋಲ್ಡ್ ಯು. ಸೊ ಈ ಡಿಕ್ಷನರಿಗೆ ಆಕ್ಚುಲಿ AI ವರ್ಲ್ಡ್ ಅಲ್ಲಿ ನಾನು ಡಿಕ್ಷನರಿ ಯಾಕೆ ಹೇಳೋದು ಅಂತ ಹೇಳಿದ್ರೆ ನಮಗೆ ಅರ್ಥ ಆಗ್ಲಿಕ್ಕೆ, ನಮ್ಗೆ ಈ ಸುಲಭವಾಗಿ ಗೊತ್ತಾಗ್ಲಿಕ್ಕೆ ಹೇಳ್ತಾ ಇದ್ದೇನೆ. ಸೊ ಡಿಕ್ಷನರಿಗೆ ಇನ್ನೊಂದು ವರ್ಡ್ ಏನಂತ ಹೇಳಿದ್ರೆ ದಟ್ ಇಸ್ ಕಾಲ್ಡ್ ಆಸ್ vocab. vocab ಕ್ಯಾನ್ ಬಿ ಅ JSON ಫೈಲ್, ನಾನು ಆಲ್ರೆಡಿ ಹೇಳಿದಾಗ ಇಟ್ ಕ್ಯಾನ್ ಬಿ ಅ ಬೈನರಿ ಫೈಲ್. ಸೊ ಎರಡು ರೀತಿಯಲ್ಲೂ ನಿಮಗೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ GPT-2 ಯೂಸ್ ಮಾಡುವುದು ಇಸ್ ಅ JSON ಫೈಲ್ and GPT-3, 4, 5 uses a binary file. So first you have to train your vocab. ಈ ಡಿಕ್ಷನರಿ ಅಥವಾ ನಿಮ್ಮ ಟೋಕನೈಸರ್ ಅನ್ನು ಪ್ರಾಪರ್ಲಿ ಟ್ರೈನ್ ಮಾಡಬೇಕು. ಅದಾದ ನಂತರ ನಿಮ್ಮ ಮಾಡೆಲ್ ಅನ್ನು ಟ್ರೈನ್ ಮಾಡೋದು. ಸೊ ದಿಸ್ ಇಸ್ ಅ ನ್ಯೂ ನಾಲೆಜ್ ಆಗಿರ್ಬೋದು ನಿಮಗೆ. ವಿ ಆಲ್ ಥಾಟ್ ದಟ್ ಟ್ರೈನಿಂಗ್ ಅ ಮಾಡೆಲ್ ಇಸ್ ಜಸ್ಟ್ ಅ ಥಿಂಗ್. ಇಲ್ಲ, ಅದ್ರ ಜೊತೆಗೆ vocab ಅನ್ನು ಕೂಡ ನಾವು, ಅಂದ್ರೆ ಡಿಕ್ಷನರಿಯನ್ನು ಕೂಡ ಅಥವಾ ಟೋಕನೈಸರ್ ಅನ್ನು ಕೂಡ ನಾವು ಫಸ್ಟ್ ಆಗಿ ಟ್ರೈನ್ ಮಾಡಬೇಕಾಗುತ್ತೆ. ಐ ಹೋಪ್ ದಿಸ್ ಥಿಂಗ್ ಇಸ್ ವೆರಿ ಮಚ್ ಕ್ಲಿಯರ್ ಅಂಡ್ ದೆನ್ ವಿ ಕ್ಯಾನ್ ಮೂವ್ ಟು ದಿ ನೆಕ್ಸ್ಟ್ ಪಾರ್ಟ್. ಸೊ ಆಲ್ರೈಟ್, ಸೊ ನೆಕ್ಸ್ಟ್ ಟಾಪಿಕ್ ಏನಂತ ಹೇಳಿದ್ರೆ ಡುಪ್ಲಿಕೇಟ್ಸ್ ಹೇಗೆ ಅಸೈನ್ ಆಗುತ್ತೆ ಅಂತ. ಸೊ ಬೇಸಿಕಲಿ ನೀವೊಂದು ಇನ್ಪುಟ್ ಟೆಕ್ಸ್ಟ್ ಕೊಡ್ತೀರಿ. ಇನ್ಪುಟ್ ಟೆಕ್ಸ್ಟ್ ಅಲ್ಲಿ ಲರ್ನ್ ಎಂಬ ವರ್ಡ್ 2 ಸತಿ ಬಂದಿದೆ. ಓಕೆ, ಲರ್ನ್ ಎಂಬ ವರ್ಡ್ 2 ಸತಿ ಬಂದಿದೆ. ಸೊ ವಾಟ್ ಅಫ್ಕೋರ್ಸ್ ಇದು ಟೋಕನ್ಸ್ಗೆ ಡಿವೈಡ್ ಆಗುತ್ತೆ, ನಿಮ್ಗೆ ಆಲ್ರೆಡಿ ಅದು ಗೊತ್ತಿದೆ. ಅಂಡ್ ಟೋಕನ್ಸ್ಗೆ ಡಿವೈಡ್ ಆದ ನಂತರ ಅದಕ್ಕೊಂದು ನಂಬರ್ ಗ್ರಾಬ್ ಆಗುತ್ತೆ. ಸೊ ಇಲ್ಲಿ ಲರ್ನಿಗೆ ಒಂದು ನಂಬರ್ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಅಸ್ಯೂಮ್ ದಟ್ ಇಟ್ ಹ್ಯಾಸ್, ಒನ್ ಸೆಕೆಂಡ್ ಗೈಸ್, assume that it has learn twice. ಸೊ ಲರ್ನಿಗೆ 342 ಅಂತ ಇರುತ್ತೆ. ಅಂಡ್ ಪುನಃ ಲರ್ನ್ ಬಂದಾಗ ಇನ್ನೊಂದು ನಂಬರ್ ಅದಕ್ಕೆ ಅಸೈನ್ ಆಗುದಿಲ್ಲ. ಸೊ ಓವರ್ ಆಲ್ ಥ್ರೂ ಔಟ್ ದ ಕಾಂಟೆಕ್ಸ್ಟ್ ಅಲ್ಲಿ ಆ ಒಂದು ವರ್ಡ್ ಏನಿದೆ, ಆ ಒಂದು ವರ್ಡಿಗೆ ಒಂದು ಯುನೀಕ್ ID ಮಾತ್ರ ಅಸೈನ್ ಆಗಿರುತ್ತೆ. ಆ ವರ್ಡ್ ಅನ್ನು ನಿಮಗೆ ಇಂಟರ್ಚೇಂಜಬಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಪ್ಲೀಸ್ ಕೀಪ್ ದಿಸ್ ಥಿಂಗ್ ಇನ್ ಮೈಂಡ್. ದಿಸ್ ಇಸ್ ಫಾರ್ ChatGPT ಅಂಡ್ ಎಸ್ಪೆಷಲಿ ಫಾರ್ ChatGPT 02 ಆ ಮಾಡೆಲ್ಗೆ, GPT-02 ಮಾಡೆಲ್ಗೆ. ಸೊ ಲರ್ನ್ ಫಸ್ಟ್ ಟೈಮ್ ಬಂದಾಗ್ಲೂ 342, ಸೆಕೆಂಡ್ ಟೈಮ್ ಬಂದಾಗ್ಲೂ ಅದೇ ನಂಬರ್ ತಗೊಳುತ್ತೆ. ಅಂಡ್ ಇದು ಸೇಮ್ ಆಗಿರ್ಬೇಕು ಅಂತಿಲ್ಲ ಬೇರೆ ಮಾಡೆಲ್ಸ್ಗೆ. ಐ ಮೀನ್ ಡಿಫರೆಂಟ್ ಮಾಡೆಲ್ಸ್ ಹ್ಯಾಸ್ ಅ ಡಿಫರೆಂಟ್ ಟೋಕನೈಸರ್ ಅಂಡ್ ಡಿಫರೆಂಟ್ ಟೋಕನೈಸರ್ಸ್ ವಿಲ್ ಹ್ಯಾವ್ ಅ ಡಿಫರೆಂಟ್ ಅಲ್ಗೋರಿಥಮ್ ಬಿಹೈಂಡ್ ಇಟ್. ಸೊ GPT ಇದು ಬಿಹೈಂಡ್ ದ ಸೀನ್ಸ್ ಅಲ್ಲಿ ವರ್ಕ್ ಮಾಡುವಂತ ಅಲ್ಗೋರಿಥಮ್ ಬೈಟ್ ಪೇರ್ ಎನ್ಕೋಡಿಂಗ್. ಸೊ ಬೇಸ್ಡ್ ಆನ್ ದಾಟ್ ಅಲ್ಗೋರಿಥಮ್ ಇಟ್ ವಿಲ್ ಓನ್ಲಿ ಸೆಲೆಕ್ಟ್ ಒನ್ ಈಚ್. ಒಂದಕ್ಕೆ ಒಂದು ಸ್ಟ್ರಿಂಗಿಗೆ ಒಂದು ನಂಬರ್ ಮಾತ್ರ ಅದು ಯೂಸ್ ಮಾಡುತ್ತೆ. ಸೊ ನೆಕ್ಸ್ಟ್ ನಾನು ಮಾತಾಡಬೇಕಾಗಿರೋದು, ನಾನು ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೇನೆ. ಇಟ್ ಕ್ಯಾನ್ ಬಿ ಅ ಫುಲ್ ವರ್ಡ್. ಸೊ ಡಿಕ್ಷನರಿ ಒಳಗೆ ಅಥವಾ ನಿಮ್ಮ vocab ಒಳಗೆ ಒಂದು ಫುಲ್ ವರ್ಡ್ ಅದೇ ರೀತಿ ಲೆಟ್ಸ್ ಲರ್ನ್ ಇಸ್ ಅ ಫುಲ್ ವರ್ಡ್ ಅದೇ ರೀತಿ ಹೋಗುತ್ತೆ. ಇಲ್ಲಾಂದ್ರೆ ಸಬ್ ವರ್ಡ್, ಸೇ ಫಾರ್ ಎಕ್ಸಾಂಪಲ್ ING, ರನ್ನಿಂಗ್, ಈಟಿಂಗ್, ಸ್ಲೀಪಿಂಗ್. ಸೊ ಇದಕ್ಕೆಲ್ಲ ING ಲಾಸ್ಟ್ ಬರುತ್ತೆ. ಸೊ ಆ ವರ್ಡ್ ಅನ್ನು ಸಪರೇಟ್ ಆಗಿ ನೀವು ನಿಮ್ಮ ಟೋಕನೈಸರ್ ಸ್ಟೋರ್ ಮಾಡುತ್ತೆ. ಅಂಡ್ ಏಬಲ್, ಅನೇಬಲ್, ಡಿಸೇಬಲ್, ಸೊ ಈ ರೀತಿ ಇರುತ್ತಲ್ಲ. ಸೊ ಇಂಥ ವರ್ಡ್ಸ್ ಅನ್ನು ಸಬ್ ವರ್ಡ್ಸ್ ತರ ಡಿವೈಡ್ ಮಾಡಿ ಅದರನ್ನು ಕೂಡ ಸ್ಟೋರ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಫುಲ್ ವರ್ಡ್ ಅನ್ನು ಸ್ಟೋರ್ ಮಾಡ್ಲಿಕ್ಕೆ ಆಗುತ್ತೆ, ಸಬ್ ವರ್ಡ್ ಅನ್ನು ಸ್ಟೋರ್ ಮಾಡ್ಲಿಕ್ಕೆ ಆಗುತ್ತೆ. ಪಂಚುಯೇಷನ್ ಮತ್ತೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅನ್ನು ಕೂಡ ಸಪರೇಟ್ ಆಗಿ ಸ್ಟೋರ್ ಮಾಡುತ್ತೆ. ಅಂಡ್ ಆ ಸ್ಟೋರ್ ಮಾಡಿದ್ದಕ್ಕೆ ಒಂದು ಯುನೀಕ್ ಆಗಿರುವಂತ ನಂಬರ್ಸ್ ಅಸೈನ್ ಆಗುತ್ತೆ. ಸೊ ದಿಸ್ ಆರ್ ವೆರಿ ಸಿಂಪಲ್. ದಿಸ್ ಇಸ್ ಆಲ್ರೆಡಿ ವಾಟ್ ವಿ ಹ್ಯಾವ್ ಅಂಡರ್ಸ್ಟುಡ್. ನಾವ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಲಿಮಿಟ್ಸ್ ಎಷ್ಟಿದೆ ಅಂತ ಒಂದು ಅರ್ಥ ಮಾಡೋಣ. ಸೊ GPT-2 ಅಲ್ಲಿ ನಾನು ಆಲ್ರೆಡಿ ಹೇಳಿದಾಗ ಒಂದು ಡಿಕ್ಷನರಿ ಹೇಗೆ ಇದೆಯೋ, ಇಲ್ಲಿ ತನಕ ಎಂತ ಡಿಕ್ಷನರಿ ಇದೆಯೋ ಇಲ್ಲಿ 50,000 ಟೋಕನ್ಸ್ ಅನ್ನು ಸ್ಟೋರ್ ಮಾಡ್ಲಿಕ್ಕೆ ಆಗುತ್ತೆ. ಇದ್ಯಾವುದಲ್ಲಿ? GPT-2 ಮಾಡೆಲ್ ಅಲ್ಲಿ. ಸೊ ಇದು GPT-2 ಇದು 50,000 ಟೋಕನ್. ಆದ್ರೆ GPT-4 ಮತ್ತು GPT-5 ದಟ್ ಇಸ್ ದ ಲೇಟೆಸ್ಟ್ GPT ಮಾಡೆಲ್ಸ್, ಅವರದ್ದು ಟೋಕನ್ಸ್ ಬಂದ್ಬಿಟ್ಟು 128K ಇಂದ 128,000 ಇಂದ
3 lakh ಟೋಕನ್ಸ್ ತನಕ ಅವರು ಅವರ ವಕ್ಯಾಬ್ ಒಳಗೆ ಹಾಕ್ಲಿಕ್ಕೆ ರೆಡಿ ಇದ್ದಾರೆ. ಸೊ ದಟ್ ಮೀನ್ಸ್ 1,28,28 ಟೋಕನ್ಸ್ ಅಂತ ಹೇಳಿದ್ರೆ ಒಂದು ಕಂಪ್ಲೀಟ್ ಒಂದು ಬುಕ್ ಅನ್ನು ಸಮ್ಮರೈಸ್ ಮಾಡ್ಲಿಕ್ಕೆ ಹೇಳುವಷ್ಟು ಟೋಕನ್ಸ್ ಅಂತಾನೆ ಹೇಳ್ಬೋದು. ಇದು ಒಂದು ಚಾಟ್ ಸೆಷನ್ಗೆ. ಸೊ ದಿಸ್ ಇಸ್ ವಾಟ್ ದೇ ಸೇ. GPT-2 ಮಾಡೆಲ್ಗೆ ಚಾಟ್ GPT ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ 50,000 ಟೋಕನ್ಸ್ ಇಸ್ ಅ ಸ್ವೀಟ್ ಸ್ಪಾಟ್ ಅಂತ ಹೇಳ್ತಾರೆ. ಅದಕ್ಕಿಂತ ಜಾಸ್ತಿ ನೀವು ಒಂದು ಸೆಷನ್ ಅಲ್ಲಿ ಅದಕ್ಕಿಂತ ಜಾಸ್ತಿ ಟೋಕನ್ಸ್ ಅನ್ನು ಯೂಸ್ ಮಾಡಿದ್ರೆ ದಟ್ ಈಸ್ ವೆರ್ ದ ಟೋಕನ್ ಎಕ್ಸ್ಪೈರ್ಡ್ ಎಂಬ ಒಂದು ಮೆಸೇಜ್ ನಿಮಗೆ ಬೇಸಿಕಲಿ ಬರುವಂತದ್ದು. ಅಂಡ್ ಆಲ್ ದಿಸ್ ಹ್ಯಾಪನ್ಸ್ ಇನ್ ದ ಟೋಕನೈಸೇಷನ್ ಸ್ಟೇಜ್ ಇಟ್ ಸೆಲ್ಫ್. ಇದು ಮಾಡೆಲ್ಗೆ ಇನ್ನೂ ರೀಚ್ ಆಗಿಲ್ಲ, ಅದು ನೆನಪಿಟ್ಕೊಳ್ಳಿ. ಸೊ 50,000 ಟೋಕನ್ಸ್ ಒಂದು ಸೆಷನ್ ಅಲ್ಲಿ ನಾವು ನಾರ್ಮಲ್ ಚಾಟ್ ಮಾಡುವಾಗ ಅಷ್ಟು ಬರ್ನ್ ಆಗುದಿಲ್ಲ. ಬಟ್ ನೀವು ಒಂದು ಹೆವಿ PDF ಅಥವಾ ಒಂದು ದೊಡ್ಡ ಬುಕ್ ಅನ್ನು ಸಮರೈಸ್ ಮಾಡ್ಲಿಕ್ಕೆ ಹೇಳಬೇಕು ಅಂತಿದ್ರೆ ಅದಷ್ಟು ಟೋಕನ್ಸ್ ಅನ್ನು ಬರ್ನ್ ಮಾಡುತ್ತೆ. ಸೊ these are the limit is what they see. Now we have stronger models, better models, and ಅದು 3 lakh ಟೋಕನ್ಸ್ ಅನ್ನು ಎಕ್ಸೆಪ್ಟ್ ಮಾಡುತ್ತೆ. ಅಂಡ್ ಟೋಕನ್ಸ್ ಅಂತ ಹೇಳುವಾಗ ಒಂದು ನೆನಪಿಟ್ಕೊಳ್ಳಿ, ಇನ್ಕಮಿಂಗ್ ಟೋಕನ್ಸ್ ಮತ್ತೆ ಔಟ್ ಗೋಯಿಂಗ್ ಅಂದ್ರೆ ಔಟ್ಪುಟ್ ಜನರೇಟ್ ಮಾಡಿ ಡಿಕೋಡ್ ಆಗಿ ಬರುವಂತ ಟೋಕನ್ಸ್ ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ ಈ ಟೋಕನ್ಸ್ ಅಂತ ಬರುವಾಗ. ಇಟ್ಸ್ ನಾಟ್ ಓನ್ಲಿ ದಿ ಇನ್ಪುಟ್ ಟೋಕನ್. ಸೊ ಐ ಹೋಪ್ ದಿಸ್ ಇಸ್ ವೆರಿ ಮಚ್ ಕ್ಲಿಯರ್. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಇನ್ ಟು ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್, ಅಂದ್ರೆ ಬೈಟ್ ಪೇರ್ ಎನ್ಕೋಡಿಂಗ್ ಎಂಬ ಅಲ್ಗೋರಿದಮ್ ಯಾವ ರೀತಿ ಒಂದು ಮಾಡೆಲ್ ಅನ್ನು ಅಂದ್ರೆ ಟೋಕನೈಸ್ ಹೇಗೆ ಮಾಡುತ್ತೆ, ಟೋಕನ್ಸ್ ಅನ್ನು ಹೇಗೆ ಅಸೈನ್ ಮಾಡುತ್ತೆ ಎಂಬುದಾಗಿ ನೋಡೋಣ. ಸೊ ನಾವು ಇಲ್ಲಿವರೆಗೂ ವಿ ಹ್ಯಾವ್ ಸೀನ್ ದಟ್ ದೇರ್ ಇಸ್ ಅ ಡಿಕ್ಷನರಿ ಅಥವಾ ಒಂದು ವೊಕ್ಯಾಬ್ ಅಂತ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ನಾವು ಅಸ್ಯೂಮ್ ದಟ್ ನೀವು ಒಂದು ಹೊಸ ಮಾಡೆಲ್ ಅನ್ನು ಬಿಲ್ಡ್ ಮಾಡ್ತೀರಿ ಅಥವಾ ಹೊಸ ಟೋಕನೈಸರ್ ಅನ್ನು ಬಿಲ್ಡ್ ಮಾಡ್ತಾ ಇದ್ದೀರಿ. ಅಂದ್ರೆ ಯಾವುದೇ ಒಂದು ಎಂಟಿ ಆಗಿರುವಂತ ಜೇಸನ್ ಫೈಲ್ ಇದೆ ಅಥವಾ ಬೈನರಿ ಫೈಲ್ ಇದೆ ನಿಮ್ಮ ಹತ್ರ, ಎಂಟಿ ಆಗಿರುವಂತ ವೊಕ್ಯಾಬ್ ಇದೆ. ವೊಕ್ಯಾಬ್ ಮತ್ತೆ ಡಿಕ್ಷನರಿನ ಇಂಟರ್ಚೇಂಜಬಲ್ ಯೂಸ್ ಮಾಡ್ತಾರೆ. ಅಂದ್ರೆ ಆಕ್ಚುಯಲ್ ವರ್ಡ್ ಇಸ್ ವೊಕ್ಯಾಬ್. ವೊಕ್ಯಾಬುಲರಿ ಇದು ವೊಕ್ಯಾಬ್ ಅಂತ ನಾವು ಕರಿಬಹುದು. ಸೊ ಒಂದು ವೊಕ್ಯಾಬ್ ಅನ್ನು ನೀವು ಬಿಲ್ಡ್ ಮಾಡ್ತೀರಿ ಅಂಡ್ ದ ವರ್ಡ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಇಂಜಿನಿಯರಿಂಗ್. ಸೊ ಇಂಜಿನಿಯರಿಂಗ್ ಎಂಬ ವರ್ಡ್ ಅನ್ನು ನೀವು ವೊಕ್ಯಾಬಿಗೆ ಹಾಕ್ಲಿಕ್ಕೆ ನೀವು ಟ್ರೈ ಮಾಡ್ತೀರಿ. ದಿಸ್ ಇಸ್ ದ ಫಸ್ಟ್ ವರ್ಡ್ ಯು ಆರ್ ಯೂಸಿಂಗ್ ಟು ಆಡ್ ಇಟ್ ಟು ಯುವರ್ ವೊಕ್ಯಾಬ್ ಲಿಸ್ಟ್. ಸೊ ಫಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದ್ದೇನೆ ಸಿಂಗಲ್ ಕ್ಯಾರೆಕ್ಟರ್ ಆಗಿ ಟೋಕನ್ ಅನ್ನು ಡಿವೈಡ್ ಮಾಡಿದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಅಂತ. ಅದು ನಿಮ್ಗೆ ಆಲ್ರೆಡಿ ವೊಕ್ಯಾಬ್ ಇದ್ರೆ, ಈಗ ಅಸ್ಯೂಮ್ ಮಾಡಿ ನಿಮ್ಮ ವೊಕ್ಯಾಬ್ ಒಳಗೆ ಯಾವುದೇ ರೀತಿ ಆಗಿರುವಂತ ವರ್ಡ್ಸ್ ಇಲ್ಲ. ಎಂಜಿನಿಯರಿಂಗ್ ಇಸ್ ದ ಫಸ್ಟ್ ವರ್ಡ್ ಯು ಆರ್ ಗೋಯಿಂಗ್ ಟು ಆಡ್. ಸೊ ಎಂಜಿನಿಯರಿಂಗ್ ಇನ್ ದ ಫಸ್ಟ್ ವರ್ಡ್ ಆಡ್ ಮಾಡೋಕೆ ಏನ್ ಮಾಡುತ್ತೆ, ಪ್ರತಿಯೊಂದು ಪ್ರತಿಯೊಂದು ಕ್ಯಾರೆಕ್ಟರಿಗೂ ನೀವು ಅದನ್ನು ಚಂಕ್ ಮಾಡಬೇಕಾಗುತ್ತೆ. ಸೊ ಇ ಒಂದು ಕ್ಯಾರೆಕ್ಟರ್, ಎನ್ ಒಂದು ಕ್ಯಾರೆಕ್ಟರ್, ಜಿ ಒಂದು ಕ್ಯಾರೆಕ್ಟರ್, ಐ ಒಂದು, ಅದೇ ರೀತಿ ಇಂಜಿನಿಯರಿಂಗ್ ತನಕ ನೀವು ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಅಂಡ್ ಸ್ಪ್ಲಿಟ್ ಮಾಡಿ ಅದಕ್ಕೊಂದು ನಂಬರ್ ಅನ್ನು ಅಸೈನ್ ಮಾಡುತ್ತೆ. ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಟೋಕನೈಸೇಷನ್ ಪ್ರೊಸೆಸ್ ಅಲ್ಲಿ ಒಂದು ಯುನೀಕ್ ಆಗಿರುವಂತ ID ಅಸೈನ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇಂಜಿನಿಯರಿಂಗ್ ಅಲ್ಲಿ ಎಷ್ಟು ಇ ಬರ್ತಾ ಇದೆ, 1 2 3 ಇ ಬರ್ತಾ ಇದೆ. ಎನ್ ಎಷ್ಟು ಬರ್ತಾ ಇದೆ, 1 2 3 ಎನ್ ಬರ್ತಾ ಇದೆ. ಸೊ ಓವರ್ ಆಲ್ ಇಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇತ್ತು, 11 ಕ್ಯಾರೆಕ್ಟರ್ಸ್ ಇತ್ತು. ಸೊ 11 ಕ್ಯಾರೆಕ್ಟರ್ಸ್ ಇಂದ ಯುನೀಕ್ ಆಗಿರುವಂತ ಕೀಸ್ ಅನ್ನು ಮಾತ್ರ ಅದು ಎಕ್ಸೆಪ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಜಸ್ಟ್ 5 ಕ್ಯಾರೆಕ್ಟರ್ಸ್ಗೆ ಅದು ಶ್ರಿಂಕ್ ಆಗುತ್ತೆ. 11 ಕ್ಯಾರೆಕ್ಟರ್ಸ್ ಅಲ್ಲಿ ಯುನೀಕ್ ಆಗಿರುವಂತ ಏನೆಲ್ಲ ಕ್ಯಾರೆಕ್ಟರ್ಸ್ ಇದೆ ಅದನ್ನು ಮಾತ್ರ ತಗೊಳುತ್ತೆ. ಅದನ್ನು ತಗೊಂಡು ಅದು ಏನ್ ಮಾಡುತ್ತೆ, ನಿಮ್ಮ ವೊಕ್ಯಾಬಿಗೆ ಆಡ್ ಮಾಡುತ್ತೆ. ಓಕೆ, ನಿಮ್ಮ ವೊಕ್ಯಾಬಿಗೆ ಆಡ್ ಮಾಡುತ್ತೆ. ಸೊ ಇ 0 ಎನ್ ಐ ಜಿ 2 I again sorry I3 and R4. ಸೊ 5 ಟೋಕನ್ಸ್ ಅನ್ನು ನೀವು JSON ಫೈಲ್ ಕ್ರಿಯೇಟ್ ಮಾಡಿ ಅದರೊಳಗೆ ನೀವು ಹಾಕ್ತೀರಿ. ಸೊ ಈಗ ನೆಕ್ಸ್ಟ್ ಎಲಿಫೆಂಟ್ ಎಂಬ ಒಂದು ವರ್ಡ್ ಅನ್ನು ನೀವು ಚೂಸ್ ಮಾಡ್ತೀರಿ. ಫಾರ್ ದಟ್ ಮ್ಯಾಟರ್ ಎಲಿಫೆಂಟ್ ಎಂಬ ಒಂದು ವರ್ಡ್ ಅನ್ನು ಚೂಸ್ ಮಾಡ್ತೀರಿ. ಸೊ ಎಲಿಫೆಂಟ್ ಎಂಬ ವರ್ಡ್ ಅನ್ನು ಚೂಸ್ ಮಾಡುವಾಗ ಇಲ್ಲಿ ELPHNT ಕರೆಕ್ಟ್ ಅಲ್ಲ, ಬಿಕಾಸ್ ಇಲ್ಲಿ ಯಾವ್ದು ರಿಪೀಟ್ ಆಗ್ತಾ ಇದೆ, ಈ 2 ಸತಿ ರಿಪೀಟ್ ಆಗ್ತಾ ಇದೆ. ಅಂಡ್ ಇಲ್ಲಿ ಎ ಬರಬೇಕಿತ್ತು, ಸೊ ಸಾರಿ ಫಾರ್ ದಟ್. ಸೊ ಇಲ್ಲಿ ಏನಾಗುತ್ತೆ, ಈ ಅನ್ನು ಚೆಕ್ ಮಾಡುತ್ತೆ. ಈಗ ಸೆಕೆಂಡ್ ವರ್ಡ್ ಇಸ್ ಎಲಿಫೆಂಟ್, ಫಸ್ಟ್ ವರ್ಡ್ ಇಸ್ ಇಂಜಿನಿಯರಿಂಗ್, ಈಗ ಸೆಕೆಂಡ್ ವರ್ಡ್ ಎಲಿಫೆಂಟ್ ಅಂತ ಬರುತ್ತೆ. ಇದ್ರೊಳಗೆ ಉಂಟಾ ಅಂತ ನೋಡುತ್ತೆ vocab.json ಅಲ್ಲಿ. ಎಸ್, ಈ vocab.json ಒಳಗೆ ಇದೆ. ಸೊ ಹೆನ್ಸ್ ಯು ವಿಲ್ ಕನ್ಸಿಡರ್ ಇಟ್ ಆಸ್ ಜಸ್ಟ್ ಪುನಃ ಇದನ್ನು ಆಡ್ ಮಾಡ್ಲಿಕ್ಕಿಲ್ಲ. ಎಲ್ ಉಂಟಾ ಅಂತ ನೋಡುತ್ತೆ, ಎಲ್ ಇಲ್ಲ. ಸೊ ಎಲ್ ಇಲ್ಲದಿದ್ರೆ ಅದನ್ನು ಪುನಃ ಇದು ಮಾಡೋದು. ಸೊ ಏನೆಲ್ಲ ಇದೆ ಅದನ್ನು ಮಾತ್ರ ನಾವು ಅದರೊಳಗೆ ಹಾಕ್ತಾ ಇರೋದು. ಸೊ ಇದರಲ್ಲಿ ಯಾವ್ದೆಲ್ಲ ಸ್ಕಿಪ್ ಮಾಡಬೇಕಾಗುತ್ತೆ,
ಇ ಮತ್ತೆ ಎನ್ ಅನ್ನು ಸ್ಕಿಪ್ ಮಾಡಬೇಕಾಗುತ್ತೆ, ಬಿಕಾಸ್ ಅದು ಆಲ್ರೆಡಿ vocab ಡಾಟ್ JSON ಒಳಗೆ ಇದೆ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಒಂದು ಎಂಜಿನಿಯರಿಂಗ್ ಅಂತ ಒಂದು ವರ್ಡ್ ಬಂತು, ಅದರಲ್ಲಿ ಯುನೀಕ್ ಆಗಿರುವಂತ ಕ್ಯಾರೆಕ್ಟರ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ವಿ, ಆ ಯುನೀಕ್ ಕ್ಯಾರೆಕ್ಟರ್ಸ್ ಗೆ ಒಂದು ಯುನೀಕ್ ಆಗಿರುವಂತ ಐಡಿಯನ್ನು ಕೊಟ್ವಿ, ಅದನ್ನು vocab ಡಾಟ್ JSON ಒಳಗೆ ಸ್ಟೋರ್ ಮಾಡಿದ್ವಿ. ನೆಕ್ಸ್ಟ್ ಇನ್ನೊಂದು ವರ್ಡ್ ಬರುತ್ತೆ, ಇನ್ನೊಂದು ವರ್ಡ್ ಬಂದಾಗ ಅದು ಅಲ್ಲಿ ಕಂಪೇರ್ ಮಾಡುತ್ತೆ, ಯಾವ್ದೆಲ್ಲ ವರ್ಡ್ ಆಲ್ರೆಡಿ vocab ಡಾಟ್ JSON ಒಳಗೆ ಉಂಟು ಇದ್ರೆ ಅದನ್ನು ಸ್ಕಿಪ್ ಮಾಡುತ್ತೆ, ಉಳಿದ ವರ್ಡ್ಸ್ ಅನ್ನು ಹಾಕುತ್ತೆ. ದಿಸ್ ಈಸ್ ವೈಲ್ ಯು ಆರ್ ಟ್ರೈನಿಂಗ್ ದಿ ಮಾಡೆಲ್. ನೌ ವೆರಿ ಇಂಪಾರ್ಟೆಂಟ್ ಥಿಂಗ್ ಹ್ಯಾಪನ್ಸ್. ಸೊ ಇಲ್ಲಿಗೆ ಇದರ ಒಂದು ಸೈಕಲ್ ಅಷ್ಟೇ ಕಂಪ್ಲೀಟ್ ಆಗುವಂಥದ್ದು. ಸೊ ENGIR ಇಷ್ಟು ಒಂದು ಸೈಕಲ್ ಮಾತ್ರ ಕಂಪ್ಲೀಟ್ ಆಗೋದು. ನೌ ದೇರ್ ಇಸ್ ಅನ್ ಇಂಪಾರ್ಟೆಂಟ್ ಟರ್ಮ್ ವಾಟ್ ಈಸ್ ಕಾಲ್ಡ್ ಆಸ್ ಮರ್ಜ್ ಫೈಲ್ ಅಂತ ಬರುತ್ತೆ. ಸೊ ನಾವು ಹೇಗೆ ಈಗ vocab ಡಾಟ್ JSON ಅಂತ ನೋಡಿದ್ವಿ, ಅದೇ ರೀತಿ ಇನ್ನೊಂದು ಫೈಲು ನಿಮಗೆ ಈಗ ಇಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಮರ್ಜ್ ಡಾಟ್ TXT. ಓಕೆ, ಸೊ ದಿಸ್ ಈಸ್ ಇದರ ಯೂಸ್ ಕೇಸ್ ಎಂತ ಅಂತ ಈಗ ನೋಡುವ. ಸೊ ಇದು ಒಂದು ಇಟಿರೇಷನ್, ENGIR ಇಷ್ಟು ಇದ್ರೊಳಗೆ ಸೆಲೆಕ್ಟ್ ಆಯಿತು. ಸೊ ದಿಸ್ ಈಸ್ ಒನ್ ಇಟಿರೇಷನ್. ಸೊ ಈಗ ಇದು ಇನ್ನೊಂದು ಇಟಿರೇಷನ್ಗೆ ಹೋಗುತ್ತೆ. ಇನ್ನೊಂದು ಇಟಿರೇಷನ್ ಅಲ್ಲಿ ಏನ್ ಮಾಡುತ್ತೆ, ನಿಮ್ಮ ಬೈಟ್ ಪೇರ್ ಅಲ್ಗೋರಿದಮ್ ಅಂತ ಹೇಳಿದ್ರೆ, ಎನ್ಕೋಡಿಂಗ್ ಅಲ್ಗೋರಿದಮ್ ಅಂತ ಹೇಳಿದ್ರೆ, ಎರಡು ವ್ಯಾಲ್ಯೂಸ್ ಅನ್ನು ಕಂಪೇರ್ ಮಾಡುತ್ತೆ. ಅಂದ್ರೆ ಅದರ ಎಡ್ಜಸೆಂಟ್ ವ್ಯಾಲ್ಯೂ ಏನಿದೆ ಅದೆರಡನ್ನು ಕಂಪೇರ್ ಮಾಡುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇದನ್ನು ಮತ್ತೆ ಇದನ್ನು ಕಂಪೇರ್ ಮಾಡುತ್ತೆ, ನೆಕ್ಸ್ಟ್ ಇದನ್ನು ಮತ್ತೆ ಇದನ್ನು ಕಂಪೇರ್ ಮಾಡುತ್ತೆ, ನೆಕ್ಸ್ಟ್ ಇದನ್ನು ಮತ್ತೆ ಇದನ್ನು ಕಂಪೇರ್ ಮಾಡುತ್ತೆ. ಸೊ ದಿಸ್ ಈಸ್ ದ ಸೆಕೆಂಡ್ ಇಟರೇಷನ್. ಫಸ್ಟ್ ಇಟರೇಷನ್ ಅಲ್ಲಿ ಯುನೀಕ್ ಆಗಿರುವಂತ ಸ್ಟ್ರಿಂಗ್ಸ್ ಅನ್ನು ಹಾಕಿದ್ರು, ಎರಡನೇ ಇಟರೇಷನ್ ಅಲ್ಲಿ ಅದರ ಎಡ್ಜಸೆಂಟ್ ಆಗಿರುವಂತ ಪೇರ್ ಏನಿದೆ ಅದನ್ನು ಕಂಪೇರ್ ಮಾಡುತ್ತೆ. ಸೊ ಬೇಸಿಕಲಿ ಇ ಮತ್ತೆ ಎನ್, ಎನ್ ಮತ್ತೆ ಜಿ, ಸಾರಿ ಇ ಮತ್ತೆ ಎನ್, ಎನ್ ಮತ್ತೆ ಜಿ ಮತ್ತೆ ಐ ಮತ್ತೆ ಎನ್ ಮತ್ತೆ ಇ ಮತ್ತೆ ಇ ಮತ್ತೆ ಆರ್ ಮತ್ತೆ ಐ ಮತ್ತೆ ಎನ್, ಅಂಡ್ ಫೈನಲಿ NG. ಸೊ ದಿಸ್ ಇಸ್ ಲೈಕ್ ವೆರಿ ಇಂಟ್ರೆಸ್ಟಿಂಗ್ ಕೈಂಡ್ ಆಫ್ ಅ ಥಿಂಗ್. ಸೊ ಇದು ಈ ಫಾರ್ಮ್ಯಾಟ್ ಅಲ್ಲಿ ಕಂಪೇರ್ ಮಾಡುತ್ತೆ. ಈ ಫಾರ್ಮ್ಯಾಟ್ ಅಲ್ಲಿ ಕಂಪೇರ್ ಮಾಡಿದ ನಂತರ ವಾಟ್ ಇಟ್ ಚೆಕ್ಸ್ ಇಸ್ ಎಲ್ಲಿಯಾದ್ರೂ ಡುಪ್ಲಿಕೇಟ್ ಪೇರ್ಸ್ ಉಂಟಾ ಅಂತ ಚೆಕ್ ಮಾಡುತ್ತೆ. ಸೊ ಇಲ್ಲಿ ಯಾವುದು ಡುಪ್ಲಿಕೇಟ್ ಪೇರ್ ಇದೆ, NG ಇದೆ, ಇಲ್ಲಿ NG ಅಂತ ಬರುತ್ತೆ. ಸೊ ದಿಸ್ ಅಂಡ್ ದಿಸ್ ಆರ್ ಡುಪ್ಲಿಕೇಟ್ ಪೇರ್ಸ್. ಸೊ ಇದು ಡುಪ್ಲಿಕೇಟ್ ಪೇರ್ಸ್ ಆದ ನಂತರ ಬೇರೆ ಯಾವ್ದಾದ್ರು ಡುಪ್ಲಿಕೇಟ್ ಪೇರ್ಸ್ ಉಂಟಾ? Let me check. I don't believe we have any other duplicate pairs. So ಇದು ಚೆಕ್ ಮಾಡಿ ಫಸ್ಟ್ ಇಟರೇಷನ್ ಅಲ್ಲಿ ಈ NG ಅನ್ನು ನಿಮ್ಮ merge ಡಾಟ್ TXT ಫೈಲ್ ಒಳಗೆ ಹಾಕುತ್ತೆ. ಸೊ ಇದೆರಡು ರಿಪೀಟ್ ಆಗ್ತಾ ಇದೆ. ಸೊ ಇದು ಲೈಕ್ಲಿ ಇನ್ನೂ ರಿಪೀಟ್ ಆಗ್ಬೋದು ಅಂತ ಹೇಳಿಬಿಟ್ಟು ಇದನ್ನು ಇದರೊಳಗೆ merge ಡಾಟ್ TXT ಫೈಲ್ ಒಳಗೆ ಹಾಕುತ್ತೆ. ನೆಕ್ಸ್ಟ್ ಇದೊಂದು ಇಟರೇಷನ್ ಆಯಿತು. ಇನ್ನು ನೆಕ್ಸ್ಟ್ ಇಟರೇಷನ್, ಸೆಕೆಂಡ್ ಇಟರೇಷನ್ ಅಲ್ಲಿ ಇದು ಏನು ಚೆಕ್ ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಈಗ ಏನಾಗುತ್ತೆ, ನಾವು NG ವಿಲ್ ಬಿಕಮ್ ಒನ್ ವರ್ಡ್. NG ಅನ್ನು ಈಗ ನಾವು merge ಡಾಟ್ TXT ಹಾಕಿದ್ವಲ್ಲ, ಅದೀಗ ಒಂದು ವರ್ಡ್ ತರ ಕನ್ಸಿಡರ್ ಆಗುತ್ತೆ, ಸಬ್ ವರ್ಡ್. ಸೊ ನೌ ಯು ಆರ್ ಕಂಪೇರಿಂಗ್ E ನಾಟ್ ವಿತ್ N, ನೌ ಇಟ್ಸ್ NG, I, then everything will remain the same. ಇಲ್ಲಿ NG ಹೋಗುತ್ತೆ ಬಿಕಾಸ್ ಇದು ಆಲ್ರೆಡಿ ನಾವು ತೆಗೆದಿದ್ದೇವೆ, and it will become one word. So N, G ಇದ್ದದ್ದು now it will become N and G. ಸೊ ಇಲ್ಲಿ ಏನೇ ಮಾಡುತ್ತೆ, ಸೆಕೆಂಡ್ ಇಟರೇಷನ್ ಅಲ್ಲಿ ಏನು ಚೆಕ್ ಮಾಡುತ್ತೆ, ಬೇರೆ ಯಾವ್ದಾದ್ರು ಡುಪ್ಲಿಕೇಟ್ಸ್ ಉಂಟಾ ಅಂತ ನೋಡುತ್ತೆ. ಡುಪ್ಲಿಕೇಟ್ಸ್ ಇಲ್ಲಿ ಇರುವುದಿಲ್ಲ. ಮತ್ತೇನ್ ಮಾಡುತ್ತೆ ಅಂತ ಹೇಳಿದ್ರೆ, ಆ ಪರ್ಟಿಕ್ಯುಲರ್ ಪೇರಿಂಗ್ ಅಲ್ಲಿ ಡುಪ್ಲಿಕೇಟ್ಸ್ ಯಾವ್ದಾದ್ರು ಉಂಟಾ ಅಂತ ಚೆಕ್ ಮಾಡುತ್ತೆ. ಫಸ್ಟ್ ಏನ್ ಚೆಕ್ ಮಾಡುತ್ತೆ, ಮೇಲಿಂದ ಕೆಳಗೆ ಹೋಗುತ್ತೆ, ಅದು ಚೆಕ್ ಮಾಡುತ್ತೆ ಯಾವ್ದಾದ್ರು ಡುಪ್ಲಿಕೇಟ್ಸ್ ಉಂಟಾ. ಎಲ್ಲಿ ಫಸ್ಟ್ ಡುಪ್ಲಿಕೇಟ್ಸ್ ಸಿಗುತ್ತೆ ಆ ಡುಪ್ಲಿಕೇಟ್ಸ್ ಅನ್ನು ಆಡ್ ಮಾಡಿ merge ಡಾಟ್ TXT ಮೇಲೆ ಆಗುತ್ತೆ. ನೆಕ್ಸ್ಟ್ ಏನ್ ಚೆಕ್ ಮಾಡುತ್ತೆ, ಬೇರೆ ಯಾವ್ದಾದ್ರು ಡುಪ್ಲಿಕೇಟ್ಸ್ ಉಂಟಾ ಅಂತ ಚೆಕ್ ಮಾಡುತ್ತೆ. ಈ ವರ್ಡ್ಸ್ ಅಲ್ಲಿ ಬೇರೆ ಯಾವ್ದು ಡುಪ್ಲಿಕೇಟ್ ಇಲ್ಲ. ಸೊ ನೆಕ್ಸ್ಟ್ ಏನ್ ಮಾಡುತ್ತೆ, ಆ ಪರ್ಟಿಕ್ಯುಲರ್ ಎಡ್ಜಸೆಂಟ್ ಕ್ಯಾರೆಕ್ಟರ್ಸ್ ಉಂಟಲ್ಲ, ಆ ಎಡ್ಜಸೆಂಟ್ ಕ್ಯಾರೆಕ್ಟರ್ಸ್ ಅಲ್ಲಿ ಯಾವ್ದು ರಿಪೀಟ್ ಆಗಿದೆ, ಅದು ಡುಪ್ಲಿಕೇಟ್ ಆಗಿದೆ, ಅದನ್ನು ಚೆಕ್ ಮಾಡುತ್ತೆ. ಸೊ ಇಲ್ಲಿ E ಮತ್ತೆ E ರಿಪೀಟ್ ಆಗಿದೆ, ಅದನ್ನು ಒಂದು ಮಾಡುತ್ತೆ, ಅದನ್ನು merge ಡಾಟ್ TXT ಒಳಗೆ ಹಾಕುತ್ತೆ. ಸೊ ಇಟ್ ವಿಲ್ ಬಿ ಲೈಕ್ NG E, ಕರೆಕ್ಟ್ ಅಲ್ಲ? ಸೊ ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಇಟರೇಷನ್ ಅಲ್ಲಿ ಇದು ಪುನಃ ಚೆಕ್ ಮಾಡುತ್ತೆ ಬೇರೆ ಯಾವ್ದಾದ್ರು ರಿಪೀಟ್ ಉಂಟಾ ಅಂತ, ಪುನಃ ಅಡ್ಜಸೆಂಟ್ ಪೇರ್ಸ್ ಅಲ್ಲಿ ಚೆಕ್ ಮಾಡುತ್ತೆ. ಇದು ಎರಡೂ ಇಲ್ಲದಿದ್ರೆ ರ್ಯಾಂಡಮ್ ಆಗಿರುವಂತ ಆರ್ಬಿಟ್ರಿ ವ್ಯಾಲ್ಯೂ ಅನ್ನು ಅದು ಚೂಸ್ ಮಾಡುತ್ತೆ. ಓಕೆ, ಸೊ NG ಬೇಸ್ಡ್ ಆನ್ ಒನ್ ಕಂಡೀಷನ್, EE ವಾಸ್ ಬೇಸ್ಡ್ ಆನ್ ಒನ್ ಕಂಡೀಷನ್. ನೆಕ್ಸ್ಟ್ ಇದು ಯಾವ್ದೆಲ್ಲ ವರ್ಡ್ಸ್ ಬೇಕು ಅದಕ್ಕೆ ಆ ವರ್ಡ್ಸ್ ಅನ್ನು ತಗೊಳುತ್ತೆ. ಸೇ ಫಾರ್ ಎಕ್ಸಾಂಪಲ್ EER ಅಂತ ತಗೊಳುತ್ತೆ. ಸೊ ಈ ರೀತಿ ಅದು ಬಿಲ್ಡ್ ಮಾಡಿ ಅದರ TXT ಫೈಲ್ ಅನ್ನು ಬಿಲ್ಡ್ ಮಾಡುತ್ತೆ. ಅದರ TXT ಫೈಲ್ ಬಿಲ್ಡ್ ಮಾಡಿದ ನಂತರ ಫ್ರಮ್ TXT ಇಟ್ ವಿಲ್ ಸೆಂಡ್ ಇಟ್ ಬ್ಯಾಕ್ ಟು vocab ಡಾಟ್ JSON ಗೆ ಅದು ಸೆಂಡ್ ಮಾಡುತ್ತೆ. ಸೊ ಫೈನಲ್ ಆಗಿ ಮಲ್ಟಿಪಲ್ ಇಟಿರೇಷನ್ಸ್ ಆದ ನಂತರ ಇಂಜಿನಿಯರಿಂಗ್ ಎಂಬ ವರ್ಡ್ ಅನ್ನು ಅದು ಈ ರೀತಿಯಲ್ಲಿ
ಸ್ಟೋರ್ ಮಾಡುತ್ತೆ. ಇಂಜಿನಿಯರಿಂಗ್ ಎಂಬ ವರ್ಡ್ ಅನ್ನು ಈ ರೀತಿ. ಸೊ ಇನ್ಪುಟ್ ವಾಸ್ ಜಸ್ಟ್ ಇಂಜಿನಿಯರಿಂಗ್ ಎಂಬ ಒಂದೇ ವರ್ಡ್ ಇನ್ಪುಟ್ ಆಗಿತ್ತು, ಅದನ್ನು ಈ ರೀತಿ ಸ್ಟೋರ್ ಮಾಡುತ್ತೆ. ಫಸ್ಟ್ ಬೇಸಿಕಲಿ ನಾವು ಫಸ್ಟ್ ಸ್ಟೆಪ್ ಅಲ್ಲಿ ನೋಡಿದಾಗೆ ಯುನೀಕ್ ಸ್ಟ್ರಿಂಗ್ಸಿಗೆ ಕನ್ವರ್ಟ್ ಮಾಡೋದು. ಫಸ್ಟ್ 4 0 to 5 or whatever 0 to 4, that means 5 characters. ಅದಾದ ನಂತರ ng, this was based on the first iteration, this was based on the second iteration, and this was randomly ಇದಕ್ಕೆ ವರ್ಡಿಂಗ್ಸ್ ಅನ್ನು ಫಿಗರ್ ಔಟ್ ಮಾಡೋದು. ಸೊ ಈಗ ನಿಮಗೆ ಒಂದು ಸೊ ಈ ವರ್ಡಿಂಗ್ಸ್ ಅಲ್ಲಿ ಎಲ್ಲಿಂದ ಬಂದದ್ದು? ಇಲ್ಲಿಂದ ng ಇಂದ ನಿಮ್ಮ merge ಡಾಟ್ txt ಇಂದ ವರ್ಡ್ಸ್ ಮರ್ಜ್ ಆಗಿ ಅದು ಇಲ್ಲಿಗೆ ಬರೋದು, ರೈಟ್? ಸೊ ದಿಸ್ ಈಸ್ ಹೌ ಯು ಕ್ಯಾನ್, this is subwords, correct alla? ing is a subword, engineering is a full word. So this is why I told what are full words, what are subwords, and what are special characters. Andre tokens ee riti, all these are tokens, ಸೊ ಈಗ ನಿಮ್ಗೆ ಹೇಳ್ಬೋದು, ಒಂದು ಪ್ರಶ್ನೆ ಬರ್ಬೋದು, ಇಂಜಿನಿಯರಿಂಗ್ ಮಾತ್ರ ಡೈರೆಕ್ಟ್ಲಿ ನಮಗೆ vocab.js ಒಳಗೆ ಹಾಕ್ಬೋದಲ್ಲ, merge.txt ಒಳಗೆ ಹಾಕಿ ಡಿರೆಕ್ಟ್ಲಿ ನಿಮ್ಗೆ ಇದ್ರೊಳಗೆ ಹಾಕ್ಬೋದಲ್ಲ, ಯಾಕೆ ನಾವು ಇಷ್ಟು 14 ಟೋಕನ್ಸ್ ಅನ್ನು ಜನರೇಟ್ ಮಾಡಿರೋದು? ವೈ ಡಿಡ್ ವಿ ಜನರೇಟ್ 14 ಟೋಕನ್ಸ್ ಫಾರ್ ಒನ್ ಸಿಂಗಲ್ ವರ್ಡ್? ವೈ ವಾಸ್ ದಟ್? ಸೊ ಇಲ್ಲಿ ಹೆಲ್ಪ್ ಏನಾಗುತ್ತೆ ಅಂತ ಹೇಳಿದ್ರೆ, ಫರ್ದರ್ ನೆಕ್ಸ್ಟ್ ಒಂದು ಇನ್ಕಮಿಂಗ್ ವರ್ಡ್ ಅಲ್ಲಿ ರನ್ನಿಂಗ್ ಅಂತ ಒಂದು ವರ್ಡ್ ಬರುತ್ತೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ರನ್ನಿಂಗ್, ರನ್ನಿಂಗ್. ಸೊ ರನ್ನಿಂಗ್ ಅಂತ ಒಂದು ವರ್ಡ್ ಬಂದ್ರೆ ಏನಾಗುತ್ತೆ, ಇಲ್ಲಿ ing ಆಲ್ರೆಡಿ ನಿಮ್ಮ ಟೋಕನ್ ಒಳಗೆ ಇದೆ, ನಿಮ್ಮ ಟೋಕನೈಸರ್ ಒಳಗೆ ಆಲ್ರೆಡಿ ing ಇದೆ. ಸೊ ಯು ಕ್ಯಾನ್ ಕಟ್ ಇಟ್ ಹಿಯರ್. ನಿಮ್ಗೆ ಇಲ್ಲಿ ಅದನ್ನು ಕಟ್ ಮಾಡ್ಬೋದು. ing ಈಸ್ 1. ಸೊ ing ಗೆ ಆಲ್ರೆಡಿ 12 ಅಂತ ನಂಬರ್ ಅಸೈನ್ ಆಗಿರುತ್ತೆ, ಸೀದಾ ಟ್ರಾನ್ಸ್ಫಾರ್ಮರಿಗೆ ಹೋಗುತ್ತೆ. ನೆಕ್ಸ್ಟ್ ರನ್ ಅಂತ ವರ್ಡ್ ಆಲ್ರೆಡಿ ಇದರಲ್ಲಿ ಎಲ್ಲಿಯಾದ್ರೂ ಇದ್ರೆ ಅದಕ್ಕೂ ಅಸೈನ್ ಆಗುತ್ತೆ, ಅದಕ್ಕೂ ಹೋಗುತ್ತೆ. ಸೊ ಫಸ್ಟ್ ಟೈಮ್ ನೀವು ಟ್ರೈನ್ ಮಾಡುವಾಗ ಡೆಫಿನೆಟ್ಲಿ ನೀವೆಲ್ಲ ಕ್ಯಾರೆಕ್ಟರ್ಸಿಗೂ ಮಾಡಬೇಕು. ಅದು ನಿಮ್ಮ ಫರ್ದರ್ ಬರುವಂತ ಕ್ಯಾರೆಕ್ಟರ್ಸಿಗೆ ಅದು ಹೆಲ್ಪ್ ಆಗಿ ಅದು ನಿಮ್ಗೆ ಈಸಿಲಿ ನಿಮ್ಗೆ ಇಲ್ಲೇ ಅದಕ್ಕೆ ನಂಬರ್ಸ್ ಅನ್ನು ಅಸೈನ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂತಿದ್ರೆ ನೀವು ಇಲ್ಲಿ ಇಂಜಿನಿಯರಿಂಗ್ ಮಾತ್ರ ಹಾಕ್ತಿದ್ರೆ ಈ ರನ್ನಿಂಗ್ ಅನ್ನು ನೀವು ಸಪ್ರೇಟ್ ಆಗಿ ಹಾಕ್ಬೇಕಾಗತ್ತೆ. ಓಕೆ, ರನ್ನಿಂಗ್ ಅನ್ನು ಸಪ್ರೇಟ್ ಆಗಬೇಕಾಗುತ್ತೆ, ಇಂಜಿನಿಯರಿಂಗ್ ಅನ್ನು ಸಪ್ರೇಟ್ ಹಾಕಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ ing ಸಿಮಿಲರ್ ಇರುವ ಕಾರಣ ನಿಮ್ಗೆ ಇಲ್ಲಿ ಇದರ ಯುನೀಕ್ ಟೋಕನ್ ಐಡಿ ಅನ್ನು ಕೊಟ್ಟು ಪುನಃ vocab ಒಳಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲಿಂದನೇ ID ಅಸೈನ್ ಆಗುತ್ತೆ, ಅಂಡ್ ದೆನ್ ಯು ಕ್ಯಾನ್ ಸೆಂಡ್ ಇಟ್ ಟು ದಿ ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್. ಸೊ this is the entire flow. I understand it's ಸ್ವಲ್ಪ ತುಂಬಾನೇ ಟೆಕ್ನಿಕಲ್ ಇತ್ತು, and this is how basically it works. So our job is primarily ಅಂತ ಹೇಳಿದ್ರೆ ಈ ರೀತಿಯಾಗಿರುವಂತ ಕಾಂಪ್ಲಿಕೇಟೆಡ್ ಟಾಪಿಕ್ಸ್ ಅನ್ನು ಆದಷ್ಟು ಸಿಂಪಲ್ ಮಾಡಿ ಕೊಡುವಂಥದ್ದು. ಸೊ ಐ ಬಿಲೀವ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಫಾರ್ ಯು, ಯಾಕಂದ್ರೆ ಸ್ವಲ್ಪ ಡೆಪ್ತ್ ಆಗಿರುವಂತ ಟಾಪಿಕ್ ಇದು, ಅಂಡ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಆಲ್ರೆಡಿ ಒಂದು ಸೀರೀಸ್ ಅನ್ನು ಮಾಡ್ತಿದ್ದೇವೆ, ಜನರೇಟಿವ್/ಏಜೆಂಟಿಕ್ ಸೀರೀಸ್ ಅಲ್ಲಿ. ಅದರಲ್ಲಿ ಪೈಥನ್ ಸ್ಟಾರ್ಟ್ ಮಾಡಿದ್ದೇವೆ, ಅದಾದಂತ ಪ್ರಾಂಪ್ಟ್ ಇಂಜಿನಿಯರಿಂಗ್ ವಿಡಿಯೋ ಮಾಡಿದ್ದೇವೆ. ಸೊ ಆ 2 ವಿಡಿಯೋನು ನಾನು ಅಟ್ಯಾಚ್ ಮಾಡ್ತಿದ್ದೇನೆ ಡಿಸ್ಕ್ರಿಪ್ಷನ್ ಅಲ್ಲಿ. ಇಫ್ ಇನ್ ಕೇಸ್ ನೀವು ನೋಡಿಲ್ಲ ಅಂತಿದ್ರೆ ದಯಮಾಡಿ ನೋಡಿ. ಸೊ ದಿಸ್ ವಿಲ್ ಬಿ ದ 3rd ವಿಡಿಯೋ ಆಫ್ ದಟ್ particular series, and where we wanted you to understand about LLM tokens. And next ವಿಡಿಯೋದಲ್ಲಿ ನಾವೀಗ ಟೋಕನೈಸೇಷನ್ ಪ್ರೊಸೆಸ್ ತನಕ ಮಾತ್ರ ಡಿಸ್ಕಸ್ ಮಾಡಿದ್ದು. ಈ ಟೋಕನೈಸೇಷನ್ ಪ್ರೊಸೆಸ್ ಇಂದ ನಂತರ ಟ್ರಾನ್ಸ್ಫಾರ್ಮರ್ಗೆ ಈ ನಂಬರ್ ಹೋದ ನಂತರ, ಈ ಜನರೇಟ್ ಮಾಡಿರುವಂತ ಟೋಕನ್ ಇದು ಯುನೀಕ್ ಐಡಿ ಹೋದ ನಂತರ ಅಲ್ಲಿ ಏನೆಲ್ಲ ಆಗುತ್ತೆ, ಅಲ್ಲೊಂದು ದೊಡ್ಡ ಸ್ಟೋರಿ ಇದೆ. ದೇರ್ ಇಸ್ ಅ ಲಾಟ್ ಆಫ್ ವೆಕ್ಟರ್ ಎಂಬೆಡಿಂಗ್ಸ್ ಅಂಡ್ ವೆಕ್ಟರ್ ಡೇಟಾಬೇಸಸ್, ಸ್ಪೇಸ್ ಅಲ್ಲಿ ಮ್ಯಾಪ್ ಮಾಡೋದು ಹೇಗೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದಾದ ನಂತರ ಅಲ್ಲಿಂದ ಮತ್ತೆ ಅದು ಹೇಗೆ ಔಟ್ಪುಟ್ ಜನರೇಟ್ ಮಾಡೋದು ಅಂತಿದೆ. ಸೊ ಈ ಟಾಪಿಕ್ಸ್ ಅನ್ನು ನಾವು ನೆಕ್ಸ್ಟ್ ಕವರ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಇಫ್ ಇನ್ ಕೇಸ್ ಈ ಸೆಷನ್ ನಿಮ್ಗೆ ಅಥವಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಿದ್ರೆ ಕನ್ಸಿಡರ್ ಲೈಕಿಂಗ್ ದ ವಿಡಿಯೋ, ಬಿಕಾಸ್ ದಿಸ್ ವಿಲ್ ಮೋರ್, ನೀವು ಎಷ್ಟು ಜಾಸ್ತಿ ಲೈಕ್ ಮಾಡ್ತಿರೋ ಇದಿಷ್ಟು ಜಾಸ್ತಿ ಜನರಿಗೆ ರೀಚ್ ಆಗುವಂತ ಸಾಧ್ಯತೆ ಇದೆ, ಅಂಡ್ ದಟ್ ವಿಲ್ ರಿಯಲಿ ಹೆಲ್ಪ್ ಅಸ್. ಅಂಡ್ ಇಷ್ಟ ಆಯ್ತು ಅಂತಿದ್ರೆ ಒಂದು ಕಮೆಂಟ್ಸ್ ಅನ್ನು ಹಾಕ್ಲಿಕ್ಕೆ ಕನ್ಸಿಡರ್ ಮಾಡ್ಕೊಳ್ಳಿ, ಅಂಡ್ ಫೀಲ್ ಫ್ರೀ ಟು ಜಾಯ್ನ್ ಅವರ್ ಕಮ್ಯುನಿಟಿ. ನಮ್ದು ಕನ್ನಡದ ಒಂದು ದೊಡ್ಡ ಕಮ್ಯುನಿಟಿಯನ್ನು ಬಿಲ್ಡ್ ಮಾಡ್ತಿದ್ದೇವೆ ನಾವು, ವೇರ್ ಇನ್ ವಿ ಡಿಸ್ಕಸ್ ಲಾಟ್ ಆಫ್ ಥಿಂಗ್ಸ್ ಅಬೌಟ್ AI ಅಂಡ್ ಲಾಟ್ ಆಫ್ ಸ್ಟಫ್ಸ್. ಸೊ ಅಲ್ಲಿ ಜಾಯ್ನ್ ಆಗಿ, ಅಂಡ್ thank you so much for watching. And if anything, another questions idralidru comment section alli haki, I will be happy to help you around. And if in case you made it so this far, illi tanaka ನೀವು ವಿಡಿಯೋ ನೋಡಿದಂತೆ, thank you so much, and let's catch up in the next video. Thank you.